Good morning to all my dear students. Today we shall conclude the chapter marketing with few of the remaining concepts. To start with, personal selling. What do you mean by personal selling? Here a sales executive is personally communicating to the prospective customers and he is convincing about his product or service. So in personal selling, too much of involvement, personal involvement is required. So we shall see it in detail. It involves oral presentation of message in the form of conversation with one or more prospective customers for the purpose of making sales. ನಮಗ ನಮ್ಮ ವಸ್ತು ಅಥವಾ ನಮ್ಮ ಸೇವೆ ಮಾರಾಟ ಆಗಬೇಕಂತಂದ್ರೆ ನಾವೇನು ಮಾಡಬೇಕಾಗತ್ತೆ, ಬಾಯಿಲಿಂತ್ರ ಅವರಿಗೆ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಓರಲ್ ಆಗಿ ಅವರಿಗೆ ನಮ್ಮ ಪ್ರಾಡಕ್ಟಿಂದು ಅದರದ್ದು ಫೀಚರ್ಸು, ಅದರದ್ದು ಕ್ವಾಲಿಟಿ, ಅದರದ್ದು ಪ್ರೈಸು, ಅದನ್ನು ಯಾಕೆ ನೀವು ಡೆವಲಪ್ ಮಾಡಿದ್ರಿ, ಅದು ಹೆಂಗೆ ಅವ್ರದ್ದು ನೀಡ್ಸ್ ಮತ್ತು ವಾಂಟ್ ಸ್ಯಾಟಿಸ್ಫೈ ಮಾಡ್ತೈತಿ ಅನ್ನೋದ್ರದ್ದು ಪ್ರತಿಯೊಂದು ಮಾಹಿತಿನೂ ಅವರಿಗೆ ನಾವು ಬಾಯಲ್ಲಿ ಅವರಿಗೆ ತಿಳಿಸಿ ಹೇಳಬೇಕಾಗ್ತೈತಿ. ಯಾರಿಗೆ? ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್. ಯಾರು ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಅಂದ್ರೆ? ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಅಂತಂದ್ರೆ ನಮ್ಮ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಎಲ್ಲ ಅರ್ಹತೆಗಳು ಅವರೊಳಗೆ ಇರ್ತಾವೆ. ಅವ್ರ ಮುಂದೆ ನಮ್ಮ ಕಸ್ಟಮರ್ಸ್ ಆಗಬಹುದು ಅನ್ನುವಂಥ ಸಿಚುವೇಶನ್ ಒಳಗೆ ಅವರಿಗೆ ನಾವು ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಅಂತ ಅಂತೀವಿ. ಕಂಪನೀಸ್ ಅಪಾಯಿಂಟ್ ಸೇಲ್ಸ್ ಪರ್ಸನ್ಸ್. ಇಲ್ಲಿ ಸೇಲ್ಸ್ ಪರ್ಸನಲ್ಸ್ನ ಕಂಪನೀಸ್ ಅಪಾಯಿಂಟ್ಮೆಂಟ್ ಮಾಡ್ಕೋತಾವೆ ಟು ಕಾಂಟ್ಯಾಕ್ಟ್ prospective buyers and create awareness about the product and develop product preferences with the aim of making sales. ಪ್ರಾಡಕ್ಟ್ ಬಗ್ಗೆ ಪ್ರಿಫರೆನ್ಸ್ ಡೆವಲಪ್ ಆಗಲಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಕಂಪನೀಸು ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಯಾರನ್ನ? ಸೇಲ್ಸ್ ಪರ್ಸನ್ಸ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವ್ರ ಮುಖಾಂತರ ಏನು ಮಾಡ್ತಾರೆ, ಅವ್ರ ಕಂಪ್ನಿ ಪ್ರಾಡಕ್ಟ್ ಮತ್ತು ಸರ್ವಿಸ್ನ ಪ್ರಮೋಟ್ ಮಾಡಿಸ್ತಾರ. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಪರ್ಸನಲ್ ಸೆಲ್ಲಿಂಗ್? ಏನೇನು ಫೀಚರ್ಸ್ ಇರ್ತಾವೆ? ಫಸ್ಟ್ ಒನ್ ಇಸ್ personal form. What do you mean by personal form? A direct face-to-face dialogue takes place that involves an interactive relationship between seller and the buyer. Face-to-face communication ಮಾಡೋದ್ರಿಂದ ಅಲ್ಲಿ ಡೈಲಾಗ್ ಕ್ರಿಯೇಟ್ ಆಗ್ತದೆ. ಇವರೊಂದು ಇನ್ಫಾರ್ಮೇಷನ್ ಹೇಳ್ತಾರೆ, ಅವ್ರು ಅದ್ರ ಬಗ್ಗೆ ಇರುವಂಥ ಕ್ಲಾರಿಫಿಕೇಷನ್ಸ್, ಅವ್ರ ಕ್ವಶನ್ಸ್ ಕೇಳ್ತಾರೆ. ಅಲ್ಟಿಮೇಟ್ಲಿ ಅವರಿಬ್ಬರು ನಡುವೆ ಒಂದು ರಿಲೇಷನ್ಶಿಪ್ ಕ್ರಿಯೇಟ್ ಆಗ್ತೈತಿ. ಸೊ ಮುಂದೆ ಇದ್ದಾಗ ಇವ್ರಿಗೆ ಎಷ್ಟರ ಮಟ್ಟಿಗೆ ಖರೀದಿ ಮಾಡೋಕೆ ಮನ್ಸು ಐತಿ ಇಲ್ಲ, ಅಥವಾ ಇವ್ರು ಏನು ಕೇಳ ಅಂತಾರೆ, ಇವ್ರು ಏನು ಎಕ್ಸ್ಪೆಕ್ಟ್ ಮಾಡಂತಾರೆ ಕಂಪ್ನಿ ಕಡೆಯಿಂದ ಅನ್ನೋದು ಎಲ್ಲ ತಿಳಿತೈತಿ. So there will be an interactive relationship between seller and the buyer in case of personal form. And second one is development of relationship. Illi development relationship develop agatanta. Also a salesperson to develop personal relationship with the prospective customers which may become important in making sales. Whenever you are going to make some sales, you should first build confidence in the minds of the customers. How can you build confidence in the minds of the customers if you don't know, if you don't see, if you don't speak to the customers personally, if you happen to rely upon, if you are depending only upon the advertisement where there is no personal communication, where there is no personal relationship, ಅಂತ ಟೈಮ್ನಾಗ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ನಿಮ್ಮ ಮನೆ ಬಾಜು ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀರಿ, ಅವರು ಬರೀ ನಿಮಗೆ ವಸ್ತು ಮಾರಾಟ ಮಾಡಿ ಸುಮ್ಮ ಕೂತ್ಕೊಳ್ಳಲ್ಲ. ಅವ್ರೇನು ಮಾಡ್ತಾರೆ, ಹೋದ ಕೂಡಲೇ ಬರ್ರಿ, ಆರಾಮದಿರಿ, ಏಕೆ ಭಾಳ ದಿನ ಆಯಿತು ಬಂದಿಲ್ಲ, ಹೀಗೆಲ್ಲ ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ. ಇಲ್ಲ, ಅವ್ರಿಗೆ ನಿಮಗೆ ಒಂಥರ ಒಳ್ಳೆ ರಿಲೇಷನ್ಶಿಪ್ ಬಾಂಧವ್ಯ ಡೆವಲಪ್ ಆಗಿರೋ ಕಾರಣಕ್ಕೆ ನೀವು ಫ್ರೀಕ್ವೆಂಟಾಗಿ ಏನಾರು ಖರೀದಿ ಮಾಡ್ಬೇಕಂತಂದ್ರೆ, ಸಣ್ಣ ಪುಟ್ಟ ಖರೀದಿ ಮಾಡ್ಬೇಕಂತಂದ್ರೆ ನೀವು ದೂರ ಹೋಗಂಗಿಲ್ಲ, ಅವ್ರ ಅಂಗಡಿಗೆ ಹೋಗಿ ಖರೀದಿ ಮಾಡ್ತೀರಿ. ಯು ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್ ಟು ಬೈ ಗುಡ್ಸ್ ಫ್ರಮ್ ದ್ಯಾಟ್ ಶಾಪ್ ಇಟ್ ಸೆಲ್ಫ್. So this is the feature of personal selling. Importance to businessmen. Personal selling as a method of sales promotion na use ಮಾಡಬೇಕಂತಂದ್ರೆ what are the importance to the businessman? This personal selling businessman ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, first one is effective promotional tool. It is the most effective promotional tool. It helps in influencing the prospects about the merits of the product and thereby increasing its sales. ನೋಡ್ರಿ, ನಮ್ಮ ಮುಂದೆ ಅವ್ರು ಇರೋ ಕಾರಣಕ್ಕೆ ಬಿಸ್ನೆಸ್ಮೆನ್ ಅವರಂತರೂ ಕ್ಲಿಯರ್ ಕಟ್ಟಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅವರಿಗೆ ಹೇಳಿ ಅವ್ರ ಮನಸ್ಸನ್ನ ಒಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೆಕೆಂಡ್ ಒನ್ ಇಸ್ ಫ್ಲೆಕ್ಸಿಬಲ್ ಟೂಲ್. ಇಟ್ಸ್ ಅ ವೆರಿ ವೆರಿ ಫ್ಲೆಕ್ಸಿಬಲ್ ಟೂಲ್, more flexible than other tools of promotion. So this is the
ಮೋಸ್ಟ್ ಫ್ಲೆಕ್ಸಿಬಲ್. ನೀವು ಈಗ ಫಾರ್ ಎಕ್ಸಾಂಪಲ್ ಒಬ್ರ ಕಡೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಿ ಅಂತಂದ್ರೆ ಅವರು ಹೇಳಿದ ಟೈಮಿಗೆ, ಅವ್ರು ಕೊಟ್ಟಿರುವಂಥ ಅಪಾಯಿಂಟ್ಮೆಂಟ್ ಟೈಮಿಗೆ ನೀವು ಹೋಗಿ ಕಸ್ಟಮರ್ಸ್ನ ಭೇಟಿ ಆದ್ರಿ, ಅವರಿಗೆ ಫ್ರೀ ಇದ್ದಾಗ, ಅವ್ರ ಮೂಡ್ ಸರಿ ಇದ್ದಾಗ ನೀವು ಅವ್ರಿಗೆ ಡೀಟೇಲಾಗಿ ನಿಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಹೇಳಿದ್ರಿ ಅಂತಂದ್ರೆ ಅದೇನಾಗ್ತೈತಿ, ಇನ್ನೂ ಹೆಚ್ಚಿಗೆ ಉಪಯೋಗ ಆಗತ್ತೆ ನೀವು ಮಾಡಿರುವಂಥ ಸೇಲ್ಸ್ ಪ್ರಮೋಷನ್. ಸೊ ಫ್ಲೆಕ್ಸಿಬಲ್ ಯಾಕಂತಂದ್ರೆ ನೀವು ಅವ್ರ ಜೊತೆ ಪರ್ಸನಲ್ ಕಮ್ಯುನಿಕೇಷನ್ ಒಳಗೆ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಮಾಡೋ ಕಾರಣಕ್ಕೆ ನೀವು ಕರೆಕ್ಟ್ ಟೈಮಿಗೆ, ಅವರಿಗೆ ಬೇಕಾಗಿರೋ ಟೈಮಿಗೆ ನೀವು ಹೋಗಬೇಕು. ನಿಮಗೆ ಫ್ರೀ ಇದ್ದಾಗ ಅವ್ರು ಸಿಗಂಗಿಲ್ಲ. ಅವ್ರಿಗೆ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಆರ್ ಇಂಪಾರ್ಟೆಂಟ್. ಸೊ ವೆನ್ ಕಸ್ಟಮರ್ಸ್ ಆಸ್ಕ್ ಫಾರ್ ಯು ಟು meet them, at that point of time you can go and you can give information regarding the product and get the orders. So it helps business person in adapting their offer in varying purchase situations. ಮತ್ತು ಹೊಳ್ಳಿ ಅವ್ರ ಆಫರ್ಸ್ ಜೊತೆಗೆ ಹೆಂಗೆ ಅವ್ರು ಒಂಥರ ರಿಕ್ವೆಸ್ಟ್ ಮಾಡ್ಕೋತಿರ್ತಾರೆ. ಸೊ ನೀವು ಅದನ್ನೇನು ಮಾಡ್ಬೋದು, ಅವ್ರ ರಿಕ್ವೆಸ್ಟು, ಅವ್ರ ಸಜೆಷನ್ಸ್ನ ನೀವು ಈಸಿಲಿ ನಿಮ್ಮ ಸೇಲ್ಸಿಗೆ ಅಡಾಪ್ಟ್ ಮಾಡಿ ಅವ್ರಿಗೆ ಒಂದು ಬೆಸ್ಟ್ ಆಫರ್ ಕೊಡ್ಬೋದು ನೀವು. Are you understanding? So how it is important again to businessmen is, third point is minimizes wastage of efforts. ನಾವು ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಹ್ಯೂಜ್ ಎಕ್ಸ್ಪೆಂಡಿಚರ್ ಮಾಡಿ ಅಡ್ವರ್ಟೈಸ್ಮೆಂಟ್ ಟಿ ವಿ ಒಳಗೆ ಹಾಕಿಸ್ತೀವಿ, ನ್ಯೂಸ್ ಪೇಪರ್ನಾಗ ಹಾಕಿಸ್ತೀವಿ, ರೇಡಿಯೋದಾಗ ಹಾಕಿಸ್ತೀವಿ ಅಂತ ಇಟ್ಕೊರಿ. ನಾವು ಜಾಸ್ತಿ ಜನ ಏನು ಮಾಡ್ತೀವಿ, ಟಿ ವಿ ನೋಡುವಾಗ ಮೂವಿ ನೋಡ್ತಿದ್ವಿ ಅಂದರೆ ನಡ್ಬರ್ಕ್ ಅಡ್ವರ್ಟೈಸ್ಮೆಂಟ್ ಬಂದರೆ ನಾವು ಚಾನಲ್ ಚೇಂಜ್ ಮಾಡಿಬಿಡ್ತೀವಿ. ಒಂದು ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರೇನು ಅಡ್ವರ್ಟೈಸ್ಮೆಂಟ್ ರೆಡಿ ಮಾಡಿರ್ತಾರಲ್ಲ, ಅದ್ರದ್ದು ಮೇನ್ ಆಬ್ಜೆಕ್ಟಿವ್ ಸ್ಯಾಟಿಸ್ಫೈ ಆಗಂಗಿಲ್ಲ, ಕಸ್ಟಮರ್ಸ್ ಅದನ್ನು ನೋಡಲಿಲ್ಲ, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವರ ಎಕ್ಸ್ಪೆಂಡಿಚರುಷ್ಟು ವೇಸ್ಟ್ ಆಗ್ತೈತಿ. ಆದರೆ ಇಲ್ಲಿ ಮಿನಿಮೈಸ್ ವೇಸ್ಟೇಜ್ ಆಫ್ ಎಫರ್ಟ್ಸ್, ಇಲ್ಲಿ ಎಫರ್ಟ್ಸು, ಕಾಸ್ಟು ಎಲ್ಲ ರಿಡ್ಯೂಸ್ ಆಗ್ತೈತಿ ಇನ್ ಕೇಸ್ ಆಫ್ ವಾಟ್ ಪರ್ಸನಲ್ ಸೆಲ್ಲಿಂಗ್. ಸೊ ಹೌ the possibility of wastage of efforts in personal selling is minimum, bhala kammi. This helps the business person in bringing economy in their efforts. ಅವ್ರು ಏನೇ ಮಾಡಿದ್ರು ಎಫರ್ಟ್ಸ್ ಏನು ಹಾಕ್ತಾರಲ್ಲ ಅದ್ರಾಗ ಅವರಿಗೆ ಕಾಸ್ಟ್ ಕಡಿಮೆ ಆಗ್ತೈತಿ. ಸೊ ಪರ್ಸನಲ್ ಸೆಲ್ಲಿಂಗ್ ಇಸ್ ದ ಮೋಸ್ಟ್ ಪೀಪಲ್ ಥಿಂಕ್ ಇಟ್ ಈಸ್ ಸಿಂಪ್ಲಿ ಸೆಲ್ಲಿಂಗ್ ಈಸ್ ದ ಸೇಮ್ ಆ್ಯಸ್ ಟಾಕಿಂಗ್. ಸೆಲ್ಲಿಂಗ್, ಪರ್ಸನಲ್ ಸೆಲ್ಲಿಂಗ್ ಅಂದರೆ ಮಂದಿ ಏನು ತಿಳ್ಕೊತಾರ, ಸಿಂಪ್ಲಿ ಇಟ್ ಈಸ್ ಟಾಕಿಂಗ್. ಇಟ್ಸ್ ನಾಟ್ ಜಸ್ಟ್ ಟಾಕಿಂಗ್, ಬಟ್ ಮೋಸ್ಟ್ ಎಫೆಕ್ಟಿವ್ ಸೇಲ್ಸ್ ಪೀಪಲ್ ನೋ that listening is the most important part of their job. It's not always in personal selling salesperson keeps on talking. No, salesperson rather than talking more, he is going to listen more so that he can understand what exactly the customer is in need of, how I can offer him what he wants ಅನ್ನೋದನ್ನು ಕರೆಕ್ಟಾಗಿ ನೀವು ಸೂಟ್ ಮಾಡ್ಕೋಬೋದು. According to Royal Bertel, so you don't close a sale, you open a relationship if you want to build a long term successful enterprise. ನೋಡ್ರಿ, ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಮುಖಾಂತರ ನೀವು ಸೆಲ್ ಮಾಡಿದ್ರೆ ಮುಗೀತು ಅಲ್ಲ, ನೀವಲ್ಲಿ ಒಂದು ಒಳ್ಳೆ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡ್ಕೋತೀರಿ ನಿಮ್ಮ ಕಸ್ಟಮರ್ಸ್ ಜೊತೆಗೆ. ಸೊ ಒಂದ್ಸತಿ ರಿಲೇಷನ್ಶಿಪ್ ಬಿಲ್ಡ್ ಆತಂತಂದ್ರೆ ಫ್ರೀಕ್ವೆಂಟಾಗಿ ನೀವೇನು ಮಾಡ್ಬೋದು, ಅವ್ರ ಕಡೆಯಿಂದ ಆರ್ಡರ್ಸ್ ತೊಗೋಬೋದು, ಫ್ರೀಕ್ವೆಂಟ್ ಸೇಲ್ಸ್ ಸ್ಟಾರ್ಟ್ ಆಗ್ತೈತಿ, ನಿಮ್ಮ ಪ್ರಾಡಕ್ಟ್ಸು ಸರ್ವಿಸಸ್ ಸೆಲ್ ಆಗ್ತಾವೆ ಅಕಾರ್ಡಿಂಗ್ ಟು ಪ್ಯಾಟ್ರಿಕಾ ಫ್ರಿಪ್. ಸೊ ದ ಫೋರ್ತ್ ಪಾಯಿಂಟ್ ಇಸ್ ಕಸ್ಟಮರ್ ಅಟೆನ್ಷನ್. ಇಲ್ಲಿ ಎಷ್ಟರ ಮಟ್ಟಿಗೆ ಅವ್ರು ಮನಸ್ಸು ಕೊಟ್ಟು ಅವ್ರು ಕೇಳೋ ಅಂತಾರೆ, ನಿಮ್ಮ ವಸ್ತುನ ಮನಸ್ಸು ಕೊಟ್ಟು ನೋಡೋ ಅಂತಾರೆ, ಅದರ ಫೀಚರ್ಸು, ಅದರ ಡೆಮಾನ್ಸ್ಟ್ರೇಷನ್ ಏನು ಮಾಡ್ತೀರಿ ಅದನ್ನೆಲ್ಲ ಎಷ್ಟರ ಮಟ್ಟಿಗೆ ತಿಳ್ಕೊಳಕ್ಕೆ ಕುಂತಾರ ಅನ್ನೋದ್ರ ಬೇಸಿಸ್ ಮೇಲೆ ನೀವೇನು ಮಾಡಿಬಿಡ್ಬೋದು, ಯು ಕ್ಯಾನ್ ಜಡ್ಜ್ ವೆದರ್ ಯು ಹ್ಯಾವ್ ಟು ಕಂಟಿನ್ಯೂ ಆರ್ ಯು ಆರ್ ಸಪೋಸ್ ಟು ಸ್ಟಾಪ್. ಒಬ್ಬೊಬ್ರಿಗೆ ಮನಸ್ಸು ಇರೋಂಗಿಲ್ಲ, ನೀವು ಹೋಗಿ ಕಿರಿಕಿರಿ ಮಾಡ್ದಂಗೆ ಅನ್ಸುತ್ತೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಅನ್ಸುತ್ತೆ, ಅಂಥ ಟೈಮ್ನಾಗ ಯು ಕ್ಯಾನ್ ಸ್ಟಾಪ್ ಆರ್ ಯು ಕ್ಯಾನ್ ಟೇಕ್ ಅಪಾಯಿಂಟ್ಮೆಂಟ್ ಫಾರ್ ಸಮ್ ಅದರ್ ಡೇ. ತಿಳಿತು? ಸೊ ಕಸ್ಟಮರ್ ದ ಅಟೆನ್ಷನ್ ಯು ಕ್ಯಾನ್ ಡ್ರ್ಯಾಗ್ ಆಸ್ ಮಚ್ ಆಸ್ ಪಾಸಿಬಲ್. ದೇರ್ ಇಸ್ ಅನ್ ಅಪಾರ್ಚುನಿಟಿ ಟು ಡಿಟೆಕ್ಟ್ ದ ಲಾಸ್ ಆಫ್ ಕನ್ಸ್ಯೂಮರ್ ಅಟೆನ್ಷನ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ದ ಪರ್ಸನಲ್ ಸೆಲ್ಲಿಂಗ್ ಸಿಚುವೇಶನ್. ನೀವು ಯಾವಾಗ ಪರ್ಸನಲ್ ಸೆಲ್ಲಿಂಗ್ ಮಾಡುವಾಗ ಅವ್ರದ್ದು ಇಂಟ್ರೆಸ್ಟು ಡೈವರ್ಟ್ ಆಗತ್ತೋ, ವೆದರ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್, ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರ ತಕ್ಕಂಗೆ ನೀವು ಅವ್ರ ಮೂಡ್ ತಕ್ಕಂಗೆ ನೀವು ಮಾತಾಡ್ಬೋದು. ದಿಸ್ ಹೆಲ್ಪ್ಸ್ ಅ ಬಿಸ್ನೆಸ್ ಪರ್ಸನ್ ಇನ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದ ಸೇಲ್ಸ್. Fifth point is lasting relationship. It helps in developing lasting relationship between the salespersons and the customers. Everlasting relationship ಅಂತ ಅಂತಾರಲ್ಲ, ಅದು ಒಂದು ಸರ್ತಿ ಅವರು ಪರ್ಚೇಸ್ ಮಾಡಿದ್ರು, ಒಂದು ಸತಿ ಅವರಿಗೆ ನಿಮ್ಮ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು, ನಿಮ್ಮ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಅಂತಂದ್ರೆ ಫ್ರೀಕ್ವೆಂಟಾಗಿ ಅವರು ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಚೀವಿಂಗ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. ಆ್ಯಂಡ್ ದ next point, sixth point is
ಪರ್ಸ್ನಲ್ ರ್ಯಾಪೋರ್ಟ್, ಅವರಿಗೆ ನಿಮ್ಮ ನಡ್ಬರ್ಕ ರಿಲೇಷನ್ಶಿಪ್ಪು ಡೆವಲಪ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ಆಫ್ ಪರ್ಸ್ನಲ್ ರ್ಯಾಪೋರ್ಟ್ ವಿತ್ rapport with the customers increases the competitive strength of the business organization. ಯಾವಾಗ ಭಾಳ ಪರ್ಸ್ನಲ್ ರ್ಯಾಪೋ ಕ್ರಿಯೇಟ್ ಆಗುತ್ತಲ್ಲ ಅಂಥ ಟೈಮ್ನಾಗ ನಮ್ಮ ಪ್ರಾಡಕ್ಟಿಂದ ಏನಾರು ಒಂದು ಸಣ್ಣದು ಲೂಪ್ ಹೋಲ್ ಇತ್ತಂತಂದ್ರೆ, ಮಿಸ್ಟೇಕ್ ಇತ್ತಂತಂದ್ರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದ್ರೆ ಅವ್ರು ಓಪನ್ ಆಗಿ ಹೇಳ್ತಾರೆ, ಈ ಥರ ನಮಗೆ ಬೇಡ, ಇದನ್ನು ಒಂದು ಸ್ವಲ್ಪ ಈ ಕಾನ್ಸೆಪ್ಟ್ನೇ ನೀವು ಇನ್ನೊಂದು ಸ್ವಲ್ಪ ರಿವೈಸ್ ಮಾಡಿದ್ರಿ, ಇನ್ನೊಂದು ಸ್ವಲ್ಪ ಅದ್ರದ್ದು ಬಗ್ಗೆ ಸ್ಟಡಿ ಮಾಡಿ ಇನ್ನೊಂದು ಸ್ವಲ್ಪ ಚಲೋ ಪ್ರಾಡಕ್ಟ್ ತೊಗೊಂಬಂದ್ರಿ ಅಂತಂದ್ರೆ ನಿಮ್ಗೆ ಭಾಳ ಅಡ್ವಾಂಟೇಜ್ ಆಗುತ್ತೆ. ಈ ಥರ ನಮಗೆ ಅವ್ರು ಮುಂದೆ ಬಂದು ಸಜೆಷನ್ಸ್ ಕೊಡ್ತಾರೆ. ಸಿ ಐ ಆಮ್ ಟೆಲಿಂಗ್ ಯು nowadays nobody is free. It's very difficult to even take correct suggestion from the customers, because customers are very 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 busy in their own life. For one particular product they don't analyze it in detail, or they don't take time to give proper feedback. So feedback of the customer is going to help you in improvising the quality or size or shape or whatever customer actually is ಫೇಸಿಂಗ್ ಪ್ರಾಬ್ಲಮ್. ಎಲ್ಲಿ ಕಸ್ಟಮರ್ ಪ್ರಾಬ್ಲಮ್ ಫೇಸ್ ಮಾಡತ್ತಾರ ಅದನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಕಸ್ಟಮರ್ ಫೀಡ್ಬ್ಯಾಕ್ ನಿಮಗೆ ಭಾಳ ಇಂಪಾರ್ಟೆಂಟ್. ಆವಾಗ ಫೀಡ್ಬ್ಯಾಕ್ ಅವ್ರು ಕೊಡುವಷ್ಟು ನಿಮ್ಮ ಜೊತೆ ರಿಲೇಷನ್ಶಿಪ್ ಡೆವಲಪ್ ಆಗಬೇಕಂದ್ರೆ ನಿಮ್ಮ ನಡ್ಬೇಕು ಪರ್ಸ್ನಲ್ ರ್ಯಾಪೋ ಚಲೋ ಇರಬೇಕು. ಅದು ಎದ್ರ ಮುಖಾಂತರ ಕ್ರಿಯೇಟ್ ಆಗ್ತೈತಿ? ಪರ್ಸ್ನಲ್ ಸೆಲ್ಲಿಂಗ್ ಮುಖಾಂತರ ಕ್ರಿಯೇಟ್ ಆಗ್ತೈತಿ. ಅದು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ನೀವೆಲ್ಲೋ ಕೂತ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದು ಆಗಂಗಿಲ್ಲ. So the next point, 7th point, is role in introduction stage. This personal selling plays a very important role in introduction stage. When a new product is supposed to be launched into the market, you are supposed to have one-to-one communication with the customers. Then only you can understand what is the accurate feeling towards your product in the minds of the customer. So personal selling plays important role in introduction stage of a new product, as it helps in persuading customers about the merits of the product. You can persuade, you can motivate, you can somehow bring the minds of the customers towards purchase of the product. So the next point is link with customers. You can have good link with the customers. Sales people play 3 different roles, namely persuasive role, service role, and informative role. You are going to persuade the customers to buy the product, and you are actually serving the customers, serving the needs of the customers. ಸೊ ಕಸ್ಟಮರ್ಸಿಗೆ ಏನು ಬೇಕು, ಆ ಪ್ರಾಡಕ್ಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು, ಇನ್ಫಾರ್ಮೇಟಿವ್ ರೋಲ್. ಯು ಆರ್ ಇವನ್ ಗಿವಿಂಗ್ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ at the place, at the time, whenever the customer is ready to hear you, and thereby create a link, a business firm to its customers. ಸೊ ಒಬ್ಬರು ಕಸ್ಟಮರ್ದು ಲಿಂಕ್ ಅಂತಂದ್ರೆ ಅವ್ರ ಮನಿ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಅವ್ರದ್ದು ಆಕ್ಯುಪೇಷನು ಎಲ್ಲ ನೀವು ಡೀಟೇಲಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ಅಗೇನ್ ಇಫ್ ಯು ಹ್ಯಾಪನ್ ಟು ರೀಚ್ ದ್ಯಾಟ್ ಪರ್ಸನ್, ಯು ಕ್ಯಾನ್ ಈಸಿಲಿ reach the person with the help of personal selling. So the next, importance to customers. How personal selling is going to help the customers? It's important for the illiterate and rural customers who do not have any other means of getting product information. ನಾವು ಒಂದೊಂದು ಸತಿ ಪ್ಯಾಂಪ್ಲೆಟ್ ನೋಡ್ತೀವಿ, ನ್ಯೂಸ್ ಕೇಳ್ತೀವಿ, ಐ ಮೀನ್ ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಕೇಳ್ತೀವಿ, ಆಮೇಲೆ ಅಡ್ವರ್ಟೈಸ್ಮೆಂಟ್ ನಂಗೆ ಅಲ್ಲಿ ವರ್ಡಿಂಗ್ಸ್ನೂ ಯೂಸ್ ಮಾಡಿರ್ತಾರೆ, ಅದನ್ನು ನೋಡ್ತೀವಿ, ಅದನ್ನು ಓದ್ತೀವಿ, ಹಾಗೂ ತಿಳ್ಕೊತೀವಿ ನಾವು ಪ್ರಾಡಕ್ಟ್ ಬಗ್ಗೆ. ಆದ್ರೆ ಯಾರಾದರೂ ಇಲ್ಲಿಟ್ರೇಟ್ ಅಥವಾ ರೂರಲ್ ಬ್ಯಾಕ್ಗ್ರೌಂಡ್ ಪೀಪಲ್ ಇದ್ರಂದ್ರೆ ಅವರಿಗೆ ನೀವು ಹೆಂಗೆ ಮೋಟಿವೇಟ್ ಮಾಡ್ಬೋದು, ಹೌ ಯು ಕ್ಯಾನ್ ಆಸ್ಕ್ ದೆಮ್ ಟು ಬೈ ಯೋರ್ ಪ್ರಾಡಕ್ಟ್ ಈಸ್ ಓನ್ಲಿ ಥ್ರೂ ಪರ್ಸ್ನಲ್ ಸೆಲ್ಲಿಂಗ್. ನೀವು ಪರ್ಸ್ನಲ್ ಸೆಲ್ಲಿಂಗ್ ಯೂಸ್ ಮಾಡಿದಾಗ ಅವ್ರ ಲ್ಯಾಂಗ್ವೇಜ್ ಏನೈತೆ ಅದು ನಿಮಗೆ ಬರ್ತಿದ್ರೆ ಆ ಲ್ಯಾಂಗ್ವೇಜ್ ಒಳಗೆ ಅವ್ರಿಗೆ ಡೀಟೇಲಾಗಿ ಹೇಳ್ಬೋದು. ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಆಮೇಲೆ ಅವರು ಪರ್ಚೇಸ್ ಮಾಡ್ತಾರೆ. So help in identifying needs. You are going to identify the needs of the customers through personal selling. Personal selling helps the customers in identifying their needs and wants and in knowing how these can best be satisfied. ನೋಡ್ರಿ, ಎಷ್ಟೊಂದು ಸತಿ ನಮ್ದು ನೀಡು, ನಮ್ದು ವಾಂಟ್ ನಮಗೆ ಗೊತ್ತಿರಂಗಿಲ್ಲ. ಆ ಒಂದು ವಸ್ತು ಮುಂದೆ ಬಂದಾಗ ನಿಮಗೆ ಗೊತ್ತಾಗ್ತೈತೆ, ಓ ಇಂಥ ವಸ್ತು ನನಗೆ ಬೇಕಿತ್ತಲ್ಲ ಅಂಥೇಳಿ ನಿಮ್ಮದು ನೀಡು, ನಿಮ್ಮದು ವಾಂಟ್ ನೀವೇ ಆವಾಗ ರಿಯಲೈಸ್ ಮಾಡ್ಕೊತೀರಿ. ರಿಯಲೈಸ್ ಮಾಡ್ಕೊಂಡು ನೀವೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪರ್ಚೇಸ್ ಮಾಡ್ತೀರಿ. ಸೊ ಟು ಹೆಲ್ಪ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ದೇ ಆರ್ ಇನ್ ನೀಡ್ ಆ್ಯಂಡ್ ದೇ ಆರ್ ದೇ ಆರ್ ವಿಲ್ಲಿಂಗ್ ಆರ್ ದೇ ವಾಂಟ್ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿಸ್ತೀರಿ ಅವ್ರಿಗೆ. ಸೆಕೆಂಡ್ ಪಾಯಿಂಟ್ ಈಸ್ ಲೇಟೆಸ್ಟ್ ಮಾರ್ಕೆಟ್ ಇನ್ಫಾರ್ಮೇಷನ್. ಯು ಆರ್ ಗೋಯಿಂಗ್ ಟು ಗಿವ್ ಲೇಟೆಸ್ಟ್ ಮಾರ್ಕೆಟ್ ಇನ್ಫಾರ್ಮೇಷನ್ ವಿಚ್ ಇಸ್ ವೆರಿ ಈಸಿಲಿ ಅವೈಲೇಬಲ್ ಥ್ರೂ
ಪರ್ಸನಲ್ ಸೇಲ್ಸ್ ಪರ್ಸನಲ್ಸ್ ಬೈ ಸಿಟ್ಟಿಂಗ್ ಎಟ್ ದರ್ ಹೋಮ್ ಓನ್ಲಿ. ಸೊ ಅವ್ರು ಟಿ ವಿ ಹಚ್ಚೋದು ಬೇಡ, ಅವ್ರ ಮನೆಗೆ ಕೇಬಲ್ ಇರಬೇಕು ಅನ್ನೋದು ಇಲ್ಲ, ಏನಿಲ್ಲ. ಅವ್ರ ಮನೇಲಿ ಕುಂತಲ್ಲೇ ಆರಾಮ್ಸೆ ನೀವು ಹೋಗಿ ಯಾವಾಗಾದರೂ ಬೆಟ್ಟಾಗಿ ಅವ್ರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಾಗ ಕಸ್ಟಮರ್ಸ್ ಗೆಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ price changes, product availability and shortages and new product introduction, which help them in taking the purchase decisions in a better way. Or purchase decisions correct ರೀತಿ ಒಳಗೆ ಅವರು ಡಿಸೈಡ್ ಮಾಡ್ಬೋದು. ಸೊ ಥರ್ಡ್ ಪಾಯಿಂಟ್ ಇಸ್ expert advice. Customers get expert advice and guidance in purchasing various goods and services, which help them in making better purchase. If salesperson is very good, he is going to compare two different products and he is going to tell them in detail the features of two different products, and he is going to help them to buy one best suitable product for them. ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಟೆಲಿವಿಷನ್ ತೊಗೊಳಕ್ಕೆ ಹೋಗಿರ್ತೀರಿ ನೀವು. ಟೆಲಿವಿಷನ್ ಏನು ಎಷ್ಟೊಂದು ಫೀಚರ್ಸ್ ನಮಗೆ ಗೊತ್ತಿರೋಂಗಿಲ್ಲ, ನಾವು ಏನೋ ಒಂದು ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಅವರು ಇನ್ನೂ ನಿಮಗೆ ಡಿಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಯು ವಿಲ್ ಬಿ ಹ್ಯಾವಿಂಗ್ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಫೀಚರ್ಸ್ ಆಫ್ ವೇರಿಯಸ್ ಕಂಪನಿ ಟೆಲಿವಿಷನ್ಸ್ ಆ್ಯಂಡ್ ಯು ಕ್ಯಾನ್ ಡೂ ದ ಬೆಸ್ಟ್ ಚಾಯ್ಸ್ ಆಫ್ ದ ಪ್ರಾಡಕ್ಟ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಇಸ್ induce customers. It's going to induce customers to purchase new products that satisfy their needs in a better way, and thereby helps in improving their standards of living. ಫಾರ್ ಎಕ್ಸಾಂಪಲ್, ಈಗ ನಾವು ಎಲ್ಲರೂ ಇದು ಮಾಡ್ತೀವಿ, ಏನು ನೀರು ಕಾಸ್ಕೋಬೇಕಾಗೈತಿ, ಕರೋನಾ ಬಂದಿತ್ತಲ್ಲ, ನೀರು ಕಾಸ್ಕೊಂಡು ಕುಡಿಬೇಕಾ. ವಿ ಆಲ್ವೇಸ್ ಗೋ ಫಾರ್ ಹಾಟ್ ವಾಟರ್ ಟು ಡ್ರಿಂಕ್ ಸೊ ದಟ್ ವಿ ಆರ್ ಗೋಯಿಂಗ್ ಟು ಬಿ ಟು ಸಮ್ ಎಕ್ಸ್ಟೆಂಟ್ ಸೇಫ್ ಫ್ರಮ್ ಕರೋನಾ ಅಂತೇಳಿ ನಮ್ಮ ತಲೆಗೈತಲ್ಲ. ಅದ ಟೈಮ್ನಾಗ ಪ್ರತಿ ಸರ್ತಿ ನಾವು ನೀರು ಒಂದು ಡಬ್ರಿ ಒಳಗೆ ಒಂದು ಹಾಕ್ಕೊಂಡು ನೀರು ಒಲೆ ಮೇಲೆ ಕಾಸ್ಕೊಳ್ಳೋದ್ರ ಬದಲಿ ಇಫ್ ಯು ಅಫೋರ್ಡ್ ಆರ್ ಇಫ್ ಯು ನೋ ಅಬೌಟ್ electric water heater which is going to help you just ನೀವು ಕಿಚನ್ಗೂ ಹೋಗಬೇಕಾಗಿಲ್ಲ. ಎಲೆಕ್ಟ್ರಿಕ್ ವಾಟರ್ ಹೀಟರ್ ಒಂದು ಸಣ್ಣ ಕಿಟಲ್ ಗತೆ ಇರ್ತೈತಿ, ಅದ್ರಾಗ ನೀರು ಹಾಕಿ ಸ್ವಿಚ್ ಹಾಕಿಬಿಟ್ರೆ ಒಂದು ಜಸ್ಟ್ ವಿದಿನ್ ಮಿನಿಟ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಹಾಟ್ ವಾಟರ್. ಸೊ ನಮ್ಗೆ ಎಷ್ಟೊಂದು ಇಂಥವು ಅಡ್ವಾನ್ಸ್ಡ್ ಪ್ರಾಡಕ್ಟ್ಸ್ ಅದಾವೆ ಮಾರ್ಕೆಟ್ನಾಗ. ನಮ್ಮ ಕೆಲಸ ಇನ್ನೂ ಸಲೀಸು ಮಾಡುವಂಥ ವಸ್ತುಗಳು ಅದಾವೆ ಮಾರ್ಕೆಟ್ನಾಗ ಅನ್ನೋದೇ ನಮಗೆ ಗೊತ್ತಿರೋಂಗಿಲ್ಲ. ಅದ್ರ ಬಗ್ಗೆನೂ ಸುತ್ತಕ್ಕೆ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರ. ಒನ್ಸ್ ಯು ಸ್ಟಾರ್ಟ್ knowing about the different products, you're going to start using better products which is going to help you in improving your standards of living. Nim standard of living improve agtati. So it's going to induce the customers to purchase new products that satisfy their needs in a better way. This is very important, and thereby it's going to even help in improving their standards of living. ಅವ್ರದ್ದು ಜೀವನದ ಗುಣಮಟ್ಟ ಇನ್ನೂ ಹೆಚ್ಚಿಗೆ ಆಗ್ತೈತಿ. Importance to society. How personal selling is going to be beneficial to the society. It helps in economic progress of a society. Economy ಅಂದರೆ ಎಲ್ಲರೂ ರಿಚ್ ಆಗ್ತಾನೆ, ಎಲ್ಲರೂ ಚಲೋ ಕ್ವಾಲಿಟಿ ಗೂಡ್ಸ್ ಸರ್ವಿಸಸ್ನ ಪರ್ಚೇಸ್ ಮಾಡಿ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡ್ಕೋತಾರೆ ಸೊಸೈಟಿ ಒಳಗೆ. ಸೊ ದ ಫಸ್ಟ್ ಪಾಯಿಂಟ್ ಹಿಯರ್ ಇಸ್ ಇಟ್ ಕನ್ವರ್ಟ್ಸ್ ಲೇಟೆಸ್ಟ್ ಡಿಮ್ಯಾಂಡ್. ನಿಮಗೆ ಲೇಟೆಸ್ಟ್ ಡಿಮ್ಯಾಂಡ್ ಏನಾಗ್ತೈತಿ, ಅದು ಆ್ಯಕ್ಚುಲಿ ಗೂಡ್ಸ್ ಆಗಿ ನಿಮ್ಮ ಮನೆಗೆ ಬರ್ತಾವೆ. ಮೀನ್ಸ್ ಕನ್ವರ್ಟ್ಸ್ ಲೇಟೆಸ್ಟ್ ಡಿಮ್ಯಾಂಡ್ ಇಂಟು ಎಫೆಕ್ಟಿವ್ ಡಿಮ್ಯಾಂಡ್. ಅವರು ಈಗ ಸದ್ಯ ಅನ್ಕೊಂಡಿರ್ತಾರೆ ನೀವು ಇಂಥ ವಸ್ತು ಇರಬೇಕಿತ್ತಲ್ಲ ಅನ್ಕೊಳ್ಳೋದ್ರಾಗ ಅವ್ರು ಏನಾರು ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ರಂದ್ರೆ ಇಟ್ ವಿಲ್ ಬಿಕಮ್ ಆ್ಯನ್ ಎಫೆಕ್ಟಿವ್ ಡಿಮ್ಯಾಂಡ್. ಬರೀ ಅನ್ಕೊಳ್ಳೋದು ಬೇರೆ, ಕರೆನೇ ತೊಗೊಂಬರೋದು ಬೇರೆ. ಸೊ ಇಟ್ ಈಸ್ ನಾವು ಎಷ್ಟೊಂದು ಅನ್ಕೊತೀವಲ್ಲ ಜೀವನದಾಗ, ಅದು ಇರಬೇಕು ಇದು ಇರಬೇಕು ಅಂತ ಹೇಳಿ. ಬಟ್ ಹೌ ಮೆನಿ ಆಫ್ ದ ಪ್ರಾಡಕ್ಟ್ಸ್ ವಿಚ್ ವಿ ವಿಶ್ ಟು ಬೈ ಹ್ಯಾವ್ ವಿ ರಿಯಲಿ ಬಾಟ್ ದೆಮ್? No, very few we have really purchased. Why? Because there won't be any particular person who is going to induce us, who is going to persuade us to buy the product. Just we have an idea of the product, availability of the product, but ಅದು ಒಂದು ಐಡಿಯಾ ನಿಜವಾಗ್ಲೂ ನೀವು ಹೋಗಿ ಪರ್ಚೇಸ್ ಮಾಡ್ಬೇಕು ಪ್ರಾಡಕ್ಟ್ ಅಂತಂದ್ರೆ ಮತ್ತು ಅದಕ್ಕೊಂದು ಸ್ವಲ್ಪ ನಿಮಗೆ ಹಿಂದ್ಲಿಂದ ಒಂದಿಷ್ಟು ಮಂದಿ ಹೇಳ್ತಿರ್ಬೇಕು ತೊಗೋರಿ ಅಂತೇಳಿ, ಆವಾಗ ನೀವು ತೊಗೋತೀರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಜಾಬಿಗೆ ಜಾಯ್ನ್ ಆದ ಕೂಡಲೇ ಅಂದ್ಕೊಂಡಿದ್ದೆ ಒಂದು LIC ಮಾಡಿಸ್ಬೇಕಲ್ಲ, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೇಕಲ್ಲ ಅಂತಷ್ಟೇ ಅನ್ಕೊತಿದ್ದೆ. ಬಟ್ ಅಲ್ಲಿ LIC ಆಫೀಸ್ಗೆ ಹೋಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ, ಅಥವಾ ಯಾರೆಲ್ಲ ಏಜೆಂಟ್ಸ್ ಅದಾರ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೇಳಿ ಎಲ್ಲ ಮಾಡೋಕೆ ಮಾಡುವಷ್ಟು ಮೂಡ್ ಇದ್ದಿದ್ದಿಲ್ಲ. ಆದರೆ ಒಟ್ಟು LIC ಪಾಲಿಸಿ ಬೇಕಾಗಿತ್ತು.
ಆದ್ರೆ ಒಬ್ಬರು ಏಜೆಂಟ್ ಕಾಲೇಜಿಗೆ ಬಂದು ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳಿದರು. ಆಮೇಲೆ ಅವರು ಹೇಳ್ಯಾರ ಅನ್ನೋದಕ್ಕಷ್ಟೂ ಖರೀದಿ ಮಾಡಲಿಲ್ಲ ಅದನ್ನು LIC ಪಾಲಿಸಿ. ಮತ್ತು ಹೊಳ್ಳಿ ಬಸವರಾಜ್ ಸರು, ರವಿ ನಾಯಕ್ ಸರು, ಆಮೇಲೆ ಕುಲಕರ್ಣಿ ಸರ್, ಹಿಂಗೆ ಎಲ್ಲರೂ ಮಾಡ್ಯಾರಲ್ಲ LIC. ಎಲ್ಲರೂ ಚಲೋ ಪ್ಲ್ಯಾನ್ ಅದಾವ, ಪಾಲಿಸೀಸ್ ಅದಾವಲ್ಲ, ಆ ಪ್ಲ್ಯಾನ್ಸ್ ಎಲ್ಲ ಹೇಳಿದ್ರು ಅವರು. ಸೊ ಇವ್ರು ಇಷ್ಟೂರ್ದು ತೊಗೋರಿ ಮೇಡಮ್ ಚಲೋ ಆಗುತ್ತೆ ಅನ್ನುವಂಥ ಮಾತು ಏನು ಐತಲ್ಲ, ಅದ್ರಲಿಂತ್ರ ಏನಾಗ್ತೈತಿ, ನಾವು ಇನ್ನೂ ಒಂದು ಸ್ವಲ್ಪ ಅಂದ್ಕೊಂಡಿರುವಂಥದ್ದನ್ನು ನಿಜವಾಗ್ಲೂ ಖರೀದಿ ಮಾಡ್ತೀವಿ. ಅದಕ್ಕೆ ಲೇಟೆಸ್ಟ್ ಡಿಮಾಂಡ್ ವಿಲ್ ಬಿ ಎಫೆಕ್ಟಿವ್ಲಿ ಕನ್ವರ್ಟೆಡ್ ಇಂಟು ಎಫೆಕ್ಟಿವ್ ಡಿಮಾಂಡ್. ಅದೇನಾಗ್ತೈತಿ, ಎಫೆಕ್ಟಿವ್ ಡಿಮಾಂಡ್ ಆಗ್ತೈತಿ. It is through this cycle that the economic activity in the society is fostered. So leading to more jobs. ಇದರಲ್ಲಿಂತ್ರ ಏನಾಗ್ತೈತಿ, ಜಾಬ್ಸ್ ಹೆಚ್ಚಿಗೆ ಸಿಗ್ತಾವೆ, ಜನರಿಗೆ ಜಾಬ್ ಸಿಗ್ತಾವೆ, more incomes and more products and services will be available in the market. Are you understanding? Second point is employment opportunity. Offers greater income and employment opportunity to the unemployed youth. ಸೇಲ್ಸ್ ಪರ್ಸನ್ಸ್ ಬೇಕು ಅವ್ರಿಗೆ. ಸುಮ್ಮನೆ ಎಲ್ಲ ಅಡ್ವರ್ಟೈಸ್ಮೆಂಟ್ TV ಒಳಗೆ ಹಾಕಿ ಕುಂತು ಕೋಟಿಗಟ್ಟಲೆ ಮಂದಿಗೆ ಹೋಗೋದು ಬಿಡು ಅಂತೇಳಿ ಕುಂದ್ರು ಬದಲಿ ಅವ್ರು ಇನ್ನೂ ಒಂದು 10-20 ಮಂದಿ ಸೇಲ್ಸ್ ಪರ್ಸನಲ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರಂದ್ರೆ ಅವ್ರು ಲೋಕಲಿ ವಿಸಿಟ್ ಮಾಡಿ ಮನೆಗೆ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ರೆ ಅದು ಇನ್ನೂ ಎಫೆಕ್ಟಿವ್ ಆಗ್ತೈತಿ. ಸೊ ಅಂಥವ್ರಿಗೆ ಅನ್ಎಂಪ್ಲಾಯ್ಡ್ ಯೂತಿಗೆ ಎಂಪ್ಲಾಯ್ಮೆಂಟು ಸಿಗ್ತೈತಿ. ಥರ್ಡ್ ಪಾಯಿಂಟ್ ಇಸ್ ಕರಿಯರ್ ಅಪಾರ್ಚುನಿಟೀಸ್. ಇದ್ರಾಗೂ ಸುತೇಕ ಕರಿಯರ್ ಅಪಾರ್ಚುನಿಟೀಸ್ ಡೆವಲಪ್ ಮಾಡ್ಕೋಬೋದು. Provides attractive career with greater opportunities for advancement and job satisfaction, as well as security, respect, variety, interest and independence to young men and women. ಯಾರಿಗೆಲ್ಲೂ ಜಾಬ್ ಸಿಗ್ವಲ್ತು ಅಥವಾ ನನಗೆ ಸೇಲ್ಸ್ಮನ್ ಆಗಿ ಜಾಬ್ ಮಾಡೋಕ್ಕೆ ಭಾಳ ಇಷ್ಟ ಐತಿ, ಐ ಆಮ್ ವೆರಿ ಗುಡ್ ಇನ್ ಕನ್ವಿನ್ಸಿಂಗ್ ಅಬೌಟ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಟು ದ ಪೀಪಲ್, ಮೈ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ಗುಡ್, and I can easily give information about the product and make the customers buy the product ಅನ್ನುವಂಥದ್ದು ಏನಾರ ನಿಮ್ಗೆ ಇಂಟ್ರೆಸ್ಟ್ ಇತ್ತಂತಂದರೆ you can go and you can develop your career in this sales person job only. Mobility of sales people. Mobility of sales people ಅಂದ್ರೆ there is a greater degree of mobility in sales people which promote travel and tourism in the country. ಇವ್ರು ಭಾಳ ಫ್ರೀಕ್ವೆಂಟಾಗಿ ಬೇರೆ ಬೇರೆ ಜಾಗಕ್ಕೆ, ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ಜನರಿಗೆ ಹೋಗಿ ಭೇಟಿ ಆಗ್ತಿರ್ತಾರಲ್ಲ, ಹಂಗೆ ಆಗೋದ್ರಿಂತ ನಮ್ಮ ಸಮಾಜದೊಳಗೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಏನೈತಲ್ಲ ಅದು ಸುತ್ತಕ್ಕೆ ಡೆವಲಪ್ ಆಗ್ತೈತಿ. ನೆಕ್ಸ್ಟ್ ಇಸ್ product standardization. What do you mean by product standardization? In personal selling, it increases product standardization and uniformity in the consumption, in the consumption pattern in a diverse society. Even though there is diverse society, even though people's thoughts, people's culture, tradition, people's habits, everything change, but still what we can do, we can give one standard product which is going to help all different religion, custom, tradition, background people. So this is going to help in creating standardization and uniformity in consumption pattern. ಎಲ್ಲರೂ ಗ್ರಾಹಕರು ಬೇರೆ ಬೇರೆ ಥರ ವಸ್ತುಗಳನ್ನು ಖರೀದಿ ಮಾಡ್ತಿರ್ತಾರಲ್ಲ, ಅವ್ರದ್ದೊಂಥರ ಈಗೇನಾಗ್ತೈತಿ, ಪ್ರಾಡಕ್ಟ್ಸು ಎಲ್ಲರಿಗೂ ಅವೈಲೇಬಲ್ ಆದ್ವಂದ್ರೆ, ಸೇಲ್ಸ್ ಪರ್ಸನ್ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ರಂದ್ರೆ ದೇರ್ ವಿಲ್ ಬಿ ಸಮ್ ಯೂನಿಫಾರ್ಮಿಟಿ ಇನ್ ದ ಕನ್ಸಂಪ್ಷನ್ ಪ್ಯಾಟರ್ನ್ ಇನ್ ಡೈವರ್ಸ್ ಸೊಸೈಟಿ. ನೋಡಿರಿ, ಡೈವರ್ಸ್ ಐತಿ ಸೊಸೈಟಿ, ವಿಭಿನ್ನವಾದ ಜನರು ಇರ್ತಾರೆ, ವಿಭಿನ್ನತೆಯಲ್ಲಿ ಏಕತೆ ಅಂತಾರಲ್ಲ, ಅಂಥ ಪರಿಸ್ಥಿತಿ ಒಳಗೂ ಕೂಡ ಜನರು ಸಾಧ್ಯದಷ್ಟು ರಿಲೇಟೆಡ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೇಲ್ಸ್ ಪ್ರಮೋಷನ್. ನಾವು ಸೋ ಫಾರ್ ವಿ ಹ್ಯಾವ್ ಡೆಲ್ಟ್ ವಿತ್ ಪರ್ಸ್ನಲ್ ಸೆಲ್ಲಿಂಗ್. ನಾವು ಸೇಲ್ಸ್ ಪ್ರಮೋಷನ್, ಸೇಲ್ಸ್ ಇನ್ನೂ ಹೆಚ್ಚಿಗೆ ಮಾಡಬೇಕಂದ್ರೆ ಏನು ಮಾಡ್ಬೋದು? ವಿ ಆರ್ ಸಪೋಸ್ ಟು ಹ್ಯಾವ್ ಲಾಯಲ್ಟಿ ಕಾರ್ಡ್ಸ್, ಕಾಂಪಿಟೇಷನ್ಸ್, ಫ್ರೀ ಗಿಫ್ಟ್ಸ್, ಆಮೇಲೆ ಡಿಸ್ಕೌಂಟ್ ಕೂಪನ್ಸ್, ಗಿಫ್ಟ್ ವೋಚರ್ಸ್, ರಿಬೇಟ್ಸ್, ರಿವಾರ್ಡ್ ಪ್ರೋಗ್ರಾಮ್ಸ್, ಕೂಪನ್ ಬುಕ್ಲೆಟ್ಸ್, ಆಮೇಲೆ ಮೊಬೈಲ್ ರೀಚಾರ್ಜಸ್, ಪೇ ಟೈಮ್ ಪಾಯಿಂಟ್ಸ್, ಪೇಟಿಎಮ್ ಪಾಯಿಂಟ್ಸ್, ಆಮೇಲೆ ಫ್ರೀ ಸ್ಯಾಂಪಲ್ಸ್, ಕ್ರೆಡಿಟ್ ಪರ್ಚೇಸ್ ಪ್ರೋಗ್ರಾಮ್ಸ್, ಈ ಥರ ಏನೇನೋ ಒಂದಿಷ್ಟು ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಅಲ್ಟಿಮೇಟ್ಲಿ ಇನ್ಕ್ರೀಸ್ ದ
ಸೇಲ್ಸ್ ಪ್ರಮೋಷನ್ ಮಾಡ್ಬೋದು. ಸೇಲ್ಸ್ ಪ್ರಮೋಷನ್ ರೆಫರ್ಸ್ ಟು ಶಾರ್ಟ್ ಟರ್ಮ್ ಇನ್ಸೆಂಟಿವ್. ಇದು ಭಾಳ ಶಾರ್ಟ್ ಟರ್ಮ್, ಜನರಿಗೆ ಶಾರ್ಟ್ ಟರ್ಮ್ನಲ್ಲಿ ಕೊಡುವಂಥ ಇನ್ಸೆಂಟಿವ್, ಜನರಿಗೆ ಮೋಟಿವೇಟ್ ಮಾಡೋಕೆ ಇದೊಂದು ಕಾನ್ಸೆಪ್ಟ್. ಜನರು ಬಂದು ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ವಿಚ್ ಆರ್ ಡಿಸೈನ್ಡ್ ಟು ಎನ್ಕರೇಜ್ ದ ಬೈಯರ್ಸ್ ಟು ಮೇಕ್ ಇಮಿಡಿಯೇಟ್ ಪರ್ಚೇಸ್ ಆಫ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್. ಇವನ್ನೆಲ್ಲ ಎದ್ರ ಸಂಬಂಧ ಡಿಸೈನ್ ಮಾಡ್ಯಾರ? ಇಮ್ಮಿಡಿಯೇಟಾಗಿ ಅವ್ರು ಬಂದು ಪರ್ಚೇಸ್ ಮಾಡಿರ್ಬೇಕು. ಯೋಚನೆನೇ ಇಲ್ಲ, ಯೋಚನೆ ಮಾಡೋಕ್ಕೆ ಟೈಮ್ ಇರಬಾರ್ದು ಅವ್ರಿಗೆ. ಅಷ್ಟು ಸ್ಪೀಡಾಗಿ ಬಂದು ಪರ್ಚೇಸ್ ಮಾಡಿರ್ಬೇಕು, ಅಷ್ಟು ಸ್ಪೀಡಾಗಿ ನಮ್ಮ ಸೇಲ್ಸ್ ಆಗಬೇಕು. These include all promotional efforts other than advertising, personal selling and publicity. ಇವೆಲ್ಲನೂ ಬಿಟ್ಟು ಬೇರೆ ನಾವು ಆ್ಯಕ್ಟಿವಿಟೀಸ್ ಫಾಲೋ ಮಾಡ್ತೀವಲ್ಲ ಸೇಲ್ಸ್ ಇನ್ಕ್ರೀಸ್ ಮಾಡೋಕ್ಕೆ, ದಟ್ ಈಸ್ ಕಾಲ್ಡ್ ಆಸ್ ಸೇಲ್ಸ್ ಪ್ರಮೋಷನ್. ಸೊ ಯೂಸ್ಡ್ ಬೈ ದ ಕಂಪ್ನಿ ಟು ಬೂಸ್ಟ್ ಇಟ್ಸ್ ಸೇಲ್ಸ್ ಇಂಪ್ರೂವ್ ಆಗಲಿ ಅಂತೇಳಿ ಇದು ಯೂಸ್ ಮಾಡ್ತಾರೆ. ಸೊ ಸೇಲ್ಸ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಫರಿಂಗ್ ಕ್ಯಾಶ್ ಡಿಸ್ಕೌಂಟ್, ಸೇಲ್ಸ್ ಕಾಂಟೆಸ್ಟ್ಸ್, ಫ್ರೀ ಗಿಫ್ಟ್ ಆಫರ್ಸ್ ಆ್ಯಂಡ್ ಫ್ರೀ ಸ್ಯಾಂಪಲ್ ಡಿಸ್ಟ್ರಿಬ್ಯೂಷನ್. ಇದು ಎಷ್ಟು ದಿನ ಇರ್ತೈತಿ? ಫ್ರೀ ಸ್ಯಾಂಪಲ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ದಿನ ಇರ್ತೈತಿ, ಅಷ್ಟರೊಳಗೆ ಅವ್ರಿಗೆ ಬೇಕಂದ್ರೆ ಅದ್ರದ್ದು ಅಡ್ವಾಂಟೇಜ್ ತೊಗೋಬೇಕು ಕಸ್ಟಮರ್ಸ್. ಸೊ ಸೇಲ್ಸ್ ಪ್ರಮೋಷನ್ ಇಸ್ ಯೂಶ್ವಲಿ ಅಂಡರ್ಟೇಕನ್ ಟು ಸಪ್ಲಿಮೆಂಟ್ ಅದರ್ ಪ್ರಮೋಷನಲ್ ಎಫರ್ಟ್ಸ್ ಸಚ್ ಆಸ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. ನೋಡಿರಿ, ನೀವು ಸೇಲ್ಸ್ ಪ್ರಮೋಷನ್ ಮಾಡ್ತೀರಿ ಅಂತೇಳಿ ಡಿಸ್ಕೌಂಟ್, ರಿಬೇಟ್ ಅಂತ ಹಿಂಗೆ ಏನಾರು ಹಾಕಿದ್ರೆ ಅದರದ್ದು ನಿಮ್ಮ ಪ್ರಾಡಕ್ಟಿನ ಅಡ್ವರ್ಟೈಸ್ಮೆಂಟು ಆಯ್ತು, ನಿಮ್ಮ ಪ್ರಾಡಕ್ಟ್ ಸೆಲ್ಲು ಆಯ್ತು. ಸೊ ಪರ್ಸನಲ್ ಸೆಲ್ಲಿಂಗ್ ಮಾಡ್ದಂಗೆ ಆಯ್ತು, ಅಡ್ವರ್ಟೈಸ್ಮೆಂಟು ಮಾಡ್ದಂಗೆ ಆಯ್ತು, ಸೇಲ್ಸ್ ಪ್ರಮೋಷನ್ ಮಾಡ್ದಂಗೂ ಆಯಿತು. So companies use sales promotion tools specifically designed to promote to customers. For example, free samples, discounts, contests and tradesmen. ನೋಡ್ರಿ, ಎಷ್ಟೊಂದು ಕಸ್ಟಮರ್ಸ್ನ ಟಾರ್ಗೆಟ್ ಮಾಡ್ಕೊಂಡು ನೀವು ಏನು ಮಾಡಿರ್ತೀರಿ? ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಿರ್ತೀರಿ. ಟ್ರೇಡ್ಸ್ಮನ್ ಆರ್ ಮಿಡಲ್ಮೆನ್ನೂ ಟಾರ್ಗೆಟ್ ಮಾಡ್ಕೊಂಡು ನೀವು ಸೇಲ್ಸ್ ಪ್ರಮೋಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕೋಆಪ್ರೇಟಿವ್ ಅಡ್ವರ್ಟೈಸಿಂಗ್, ಅವರು ಮ್ಯಾನುಫ್ಯಾಕ್ಚರರು ಅಡ್ವರ್ಟೈಸ್ಮೆಂಟ್ ಮಾಡೋದು, ಮಿಡಲ್ಮೆನ್ನು ಅಡ್ವರ್ಟೈಸ್ಮೆಂಟ್ ಮಾಡೋದು. ಆಮೇಲೆ ಡೀಲರ್ ಡಿಸ್ಕೌಂಟ್ಸ್, ಡೀಲರ್ಗೆ ಭಾಳ ಹೆವಿ ಡಿಸ್ಕೌಂಟ್ ಕೊಡ್ತೀರಿ. ಆ್ಯಂಡ್ ಡೀಲರ್ ಇನ್ಸೆಂಟಿವ್ಸ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಡೀಲರು ಇದನ್ನು ಪಾರ್ಲೇಜಿನೂ ಸೆಲ್ ಮಾಡ್ತಿರ್ತಾರೆ, ಆಮೇಲೆ ಪಾರ್ಲೇಜಿದು ಡೀಲರ್ಶಿಪ್ ತೊಗೊಂಡಿರ್ತಾರೆ, ಆಮೇಲೆ ಇನ್ನೂ ಒಂದು ಬೇರೆ ಕಂಪ್ನಿದು ಡೀಲರ್ಶಿಪ್ ತೊಗೊಂಡಿರ್ತಾರೆ. ಅಥವಾ ಬೇರೆ ಕಂಪ್ನಿ ಡೀಲರ್ಶಿಪ್ ತೊಗೋಬಾರ್ದವ್ರು ನಮ್ಮದೇ ಕಂಪ್ನಿದ ಡೀಲರ್ಶಿಪ್ ತೊಗೋಬೇಕು ಅಂತಂದ್ರೆ ನಾವೇನು ಮಾಡಬೇಕಾಗತ್ತೆ? ಅವರು ಏನು ಡೀಲರ್ಸ್ ಇರ್ತಾರಲ್ಲ ಅವರಿಗೆ ಜಾಸ್ತಿ ಡಿಸ್ಕೌಂಟ್ನಾಗ ಕೊಡಬೇಕಾಗತ್ತೆ. ಅಂದ್ರೆ ಅವರು ಜಾಸ್ತಿ ನಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ, ನಮ್ಮ ಪ್ರಾಡಕ್ಟ್ನ ಹೋಲ್ಸೇಲರ್ಸಿಗೆ ಸೆಲ್ ಮಾಡ್ತಾರೆ. ಆ್ಯಂಡ್ ಡೀಲರ್ ಇನ್ಸೆಂಟಿವ್ಸ್ ಆ್ಯಂಡ್ ಕಾಂಟೆಸ್ಟ್, ಡೀಲರ್ಸಿಗೆ ಸ್ಪೆಸಿಫಿಕ್ ಆಗಿ ಅವರಿಗೆ ಫಾರಿನ್ ಟ್ರಿಪ್ಸ್ ಆರ್ಗನೈಸ್ ಮಾಡ್ತಾರೆ, ಇನ್ನೂ ಬೇರೆ ಬೇರೆ ಥರ ಇರ್ತಾವೆ. ಆ್ಯಂಡ್ ಟು ಸೇಲ್ಸ್ ಪರ್ಸನ್ಸ್ಗೂ ಒಂದಿಷ್ಟು ನೀವೇನು ಮಾಡ್ತೀರಿ? ತಲೆಗಿಟ್ಕೊಂಡು ಒಂದಿಷ್ಟು ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್, ಅವರಿಗೆ ಬೋನಸ್, ಸೇಲ್ಸ್ಮೆನ್ ಕಾಂಟೆಸ್ಟ್, ಸ್ಪೆಷಲ್ ಆಫರ್ಸ್, ಆಮೇಲೆ ಕಮಿಷನ್ ಇಂಥವೆಲ್ಲ ಇಟ್ಟಿರ್ತೀರಿ. ಸೊ ಸೇಲ್ಸ್ ಪ್ರಮೋಷನ್ಸ್ ಇನ್ಕ್ಲೂಡ್ ಆಲ್ ದೋಸ್ ಆ್ಯಕ್ಟಿವಿಟೀಸ್ ದ್ಯಾಟ್ ಆರ್ ಯೂಸ್ ಟು ಪ್ರೊವೈಡ್ ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್ ಟು ಬೂಸ್ಟ್ ದ ಸೇಲ್ಸ್ ಆಫ್ ದ ಫರ್ಮ್. ಅಲ್ಟಿಮೇಟ್ಲಿ ಟು ಬೂಸ್ಟ್ ದ ಸೇಲ್ಸ್ ಆಫ್ ದ ಫರ್ಮ್, ವಾಟ್ ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್, ವಾಟ್ ಶಾರ್ಟ್ ಟರ್ಮ್ ಟೆಕ್ನಿಕ್ಸ್ ಯು ಆರ್ ಗೋಯಿಂಗ್ ಟು ಯೂಸ್, ಅದಕ್ಕೆ ಸೇಲ್ಸ್ ಪ್ರಮೋಷನಲ್ ಟೆಕ್ನಿಕ್ಸ್ ಅಂತ ಅಂತಾರೆ. ಮೆರಿಟ್ಸ್ ಆಫ್ ಸೇಲ್ಸ್ ಪ್ರಮೋಷನ್, ಫಸ್ಟ್ ಒನ್ ಇಸ್ ಅಟೆನ್ಷನ್ ವ್ಯಾಲ್ಯೂ. ಅಲ್ಲೊಂದು ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗೈತಿ. ಅಟೆನ್ಷನ್ value. Sales promotion activities attract attention of the people because of the use of incentives. ನೀವು ಅಲ್ಲಿ ಇನ್ಸೆಂಟಿವ್ಸ್ ಯೂಸ್ ಮಾಡಿರ್ತೀರಿ ಅನ್ನೋದಕ್ಕೆ ಇನ್ನೂ ಜನರಿಗೆ ಭಾಳ ಜಲ್ದಿ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಪ್ರಾಡಕ್ಟಿಗೆ. ಡಿಸ್ಕೌಂಟ್ ಆಫರ್ ಅಂತ ಹಾಕ್ಬಿಡ್ರಿ, ನೋಡ್ರಿ ಕ್ಯೂ ಹತ್ಬಿಟ್ಟಿರ್ತೈತೆ ನಿಮ್ಮ ಅಂಗಡಿಗೆ ಆ ಡೇ. ಸೆಕೆಂಡ್ ಒನ್ ಇಸ್ ಯೂಸ್ಫುಲ್ ಇನ್ ನ್ಯೂ ಪ್ರಾಡಕ್ಟ್ ಲಾಂಚ್. ಹೊಸದಾಗಿ ನೀವೇನಾದ್ರು ಪ್ರಾಡಕ್ಟ್ ಲಾಂಚ್ ಮಾಡತ್ತಿದ್ರು, ಹೊಸದಾಗಿ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತೂ ಇದನ್ನು ಅಟ್ ಎನಿ ಕಾಸ್ಟ್ ಮಾಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಗದಗ್ನಾಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ವಿಶಾಲ್ ಮಾರ್ಟ್. ಸೊ ಹಿಯರ್ ಟೂಲ್ಸ್ ಕ್ಯಾನ್ ಬಿ ಎಫೆಕ್ಟಿವ್ ಅಟ್ ದ ಟೈಮ್ ಆಫ್ ಇಂಟ್ರೊಡಕ್ಷನ್. ದೀಸ್ ಟೂಲ್ಸ್ ಕ್ಯಾನ್ ಬಿ ಎಫೆಕ್ಟಿವ್ of a new product in the market. It induces people to break away from their regular buying behavior and try the new product. ಮುಂಚೆ ಏನು ಮಾಡ್ತಿದ್ರೆ, ವಿಶಾಲ್ ಮಾರ್ಟ್ ಬರೋಕ್ಕೂ ಮುಂಚೆ ಮನೆ ಹತ್ತಿರ ಇರುವಂಥ ಕಿರಾಣಿ ಅಂಗಡಿಗೆ ಹೋಗಿ ಸಕ್ರೆ ಚಾಪುಡಿ ತೊಗೊಂಬರೋದು. ಈಗ ಬರೀ ಸಕ್ರೆ ಚಾಪುಡಿ ತರೋಕ್ಕೂ ವಿಶಾಲ್ ಮಾರ್ಟಿಗೆ ಹೋಗ್ತೀರಿ. ಅದ್ರಾಗಂತರೂ ಮಾಡೋದು 1 kg ಚಾಪುಡಿ ತೊಗೊಂಡ್ರೆ 4 kg ಸಕ್ರೆ ಫ್ರೀ ಅಂತ. ಅದು ಚಾಪುಡಿ ಎಂಥದೋ ಗೊತ್ತಿಲ್ಲ, 1 kg ಚಾಪುಡಿ ರೇಟ್ ಎಷ್ಟೈತೋ ಗೊತ್ತಿಲ್ಲ. ನಿಮ್ಗೆ ಕಂಡಿರೋದೇನು? ಬರೀ 4 kg ಸಕ್ರೆ ಫ್ರೀ ಅನ್ನೋದೊಂದ ಕಂಡಿರ್ತೈತಿ ನಿಮಗೆ. ಆಮೇಲೆ ಆ 4 kg ಸಕ್ರೆದು ಕ್ವಾಲಿಟಿ ಹೆಂಗೈತಿ ಗಾಡ್ ನೋಸ್. ಒಟ್ಟು ನಿಮ್ಮ ತಲೆಗೆ ಏನಿರ್ತೈತಿ? 4 kg ಸಕ್ಕರೆ ಫ್ರೀ ಅಲ್ಲ, 1 kg ಚಹಾ ಪುಡಿ
4 kg ಸಕ್ಕರೆ ಫ್ರೀ ಅಂತೇಳಿ ಓಡೋಗಿರ್ತೀರಿ ನಾವು. ಸೊ ಅದೇ ಇವೇ ಅವರು ಫಾಲೋ ಮಾಡೋದು ಸೇಲ್ಸ್ ಮಾಡೋಕೆ, ಇವೇ ಸೇಲ್ಸ್ ಪ್ರಮೋಷನ್ ಟೆಕ್ನಿಕ್ಸೇ ಯೂಸ್ ಮಾಡ್ತಾರೆ ಅವರು. ಸೊ ಥರ್ಡ್ ಒನ್ ಇಸ್ ಸಿನರ್ಜಿ ಇನ್ ಟೋಟಲ್ ಪ್ರಮೋಷನಲ್ ಎಫರ್ಟ್ಸ್. Sales promotional activities are designed to supplement the personal selling and advertisement efforts used by the firm and add to the overall effectiveness of the promotional efforts of the firm. ಇದು ಇನ್ನೂ ಒಂದು ಸ್ವಲ್ಪ ಹೆಂಗೆ ಅಂತಂದ್ರೆ, ಟೋಟಲ್ ಪ್ರಮೋಷನಲ್ ಎಫರ್ಟ್ಸ್ ಏನೇನು ಅದಾವಲ್ಲ, ಪರ್ಸ್ನಲ್ ಸೆಲ್ಲಿಂಗ್, ಅಡ್ವರ್ಟೈಸ್ಮೆಂಟ್, ಪಬ್ಲಿಕ್ ರಿಲೇಷನ್ಶಿಪ್, ಇನ್ನೂ ಬೇರೆ ಬೇರೆ ಎಲ್ಲ ಎಫರ್ಟ್ಸಿಗೂ ಇದು ಒಂದು ಸಪೋರ್ಟಿವ್ ಎಫರ್ಟ್. ಇದು ಸಪೋರ್ಟಿವ್ ಎಫೆಕ್ಟ್. ಇದು ಇತ್ತಂತಂದ್ರೆ ಉಳುಕಿದ್ದು ತಾನೇ ಏನಾಗ್ತಿರ್ತಾವೆ, ಅಡ್ವರ್ಟೈಸ್ ಆಗ್ತಿರ್ತಾವೆ, ತಾನೇ ಅವು ವರ್ಕ್ ಆಗ್ತಿರ್ತಾವೆ. ಈಗ ನೋಡ್ರಿ, ಬರೀ ಅಡ್ವರ್ಟೈಸ್ಮೆಂಟ್, ಈ ಪ್ರಾಡಕ್ಟ್ ಇಂಥದ್ದು ಅಂತೇಳಿ ಟಿ ವಿ ಒಳಗೆ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನೀವು ಲಕ್ಷ ಕೊಡ್ತಿರಂಗಿಲ್ಲ. ಅದನ್ನ ನೀವು ಅವ್ರೇನಾದರೂ ಬೈ 1 get 1 ಫ್ರೀ, ಬೈ 2 get 3 ಫ್ರೀ ಹಿಂಗೆ ಏನಾರ ಅಂದ್ರೆ ನೀವು ಇನ್ನೂ ಇಷ್ಟು ಕಣ್ಣು ಕಿವಿ ಎಲ್ಲ ಬಿಟ್ಕೊಂಡು ಡೀಟೇಲಾಗಿ ಕೇಳ್ತೀರಿ. ಹಂಗೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅವ್ರು ಆ್ಯಕ್ಚುಲಿ ಮಾಡಂತಿರೋ ಟಿ ವಿ ಒಳಗೆ. ಆದ್ರೆ ಆ ಅಡ್ವರ್ಟೈಸ್ಮೆಂಟ್ ಸುತ್ತಕ್ಕೆ ಇಫೆಕ್ಟಿವ್ ಆಗ್ಬೇಕಂತಂದ್ರೆ ಅವ್ರು ಮತ್ತೊಂದಿಷ್ಟು ಟೂಲ್ ಯೂಸ್ ಮಾಡೋಲ್ಲ. ಏನದು? ಅದು ಸೇಲ್ಸ್ ಪ್ರಮೋಷನ್ ಟೂಲ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಲಿಮಿಟೇಷನ್ಸ್ ಆಫ್ ಸೇಲ್ಸ್ ಪ್ರಮೋಷನ್. ಸೇಲ್ಸ್ ಪ್ರಮೋಷನಿಗೆ ಅದರದೇ ಆದ ಲಿಮಿಟೇಷನ್ಸ್ ಇದಾವೆ. ಫಸ್ಟ್ ಒನ್ ಇಸ್ criticize. I mean, if a firm frequently rely upon sales promotion, what is going to happen is it may give the impression that it is unable to manage its sales, or that there are no takers of its products. ಜನರು ಇದನ್ನು ಆಡ್ಕೊತಾರ. ಏನಂತ ಹೇಳಿ ಆಡ್ಕೊತಾರ? ಇಷ್ಟು ಪರಿ ಡಿಸ್ಕೌಂಟ್ ಹಾಕ್ತಾರ, ಇಷ್ಟು ಪರಿ ಇದು ಮಾಡ್ತಾರೆ. ಆಮೇಲೆ ನಮ್ಗೆ ಇನ್ನೂ ಅಂತಲಾಗಿತ್ತು, ಡಿಸ್ಕೌಂಟು ರಿಬೇಟು ಅಂತ ಹಾಕ್ತಾರಲ್ಲ, ಅದು ಮೋಸ್ಟ್ಲಿ ಔಟ್ಡೇಟೆಡ್ ಇರ್ತೈತಿ. ಆ ಔಟ್ಡೇಟೆಡ್ ಗೂಡ್ಸ್ನ ಸೆಲ್ ಮಾಡೋಕೆ ಅವರು ಡಿಸ್ಕೌಂಟ್ ರಿಬೇಟ್ ಹಾಕ್ತಾರೆ. ಹಾಗಂದ್ರೆ ಅದು ಔಟ್ಡೇಟೆಡ್ ಅಂದರೆ ಅದು ಕ್ವಾಲಿಟಿನೂ ಇರೋಂಗಿಲ್ಲ, ಆಮೇಲೆ ಅದು ಫ್ಯಾಷನ್ನಾಗೂ ಇರೋಂಗಿಲ್ಲ ಅಂತೇಳಿ ನಿಮ್ಮ ತಲೆಯಾಗಿರ್ತೈತಿ. ಸೊ ಒಬ್ಬೊಬ್ಬರು ಇದನ್ನು ತಪ್ಪಾಗಿ ತಿಳ್ಕೊಳ್ಳುವಂಥ ಚಾನ್ಸಸ್ ಇರ್ತಾವೆ. ಸೆಕೆಂಡ್ ಒನ್ ಇಸ್ ಸ್ಪಾಯ್ಲ್ಸ್ ಪ್ರಾಡಕ್ಟ್ ಇಮೇಜ್. ನೋಡಿರಿ, ಭಾಳ ಡಿಸ್ಕೌಂಟು ಭಾಳ ಇದು ಕೊಟ್ರಿ ಅಂದ್ರೂ ಪ್ರಾಡಕ್ಟ್ ಇಮೇಜ್ ಹಾಳಾಗ್ತೈತಿ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಿನಾಗ ಫೀಸ್ ಕಮ್ಮಿ ಐತಿ, ಬರೀ ಅಡ್ಮಿಷನ್ ಮಾಡಿಸ್ರಿ ಅಂತಂದ್ರೆ ನೀವು ಮಾಡ್ಸಂಗಿಲ್ಲ. ಯಾಕಂತಂದ್ರೆ ಇನ್ನೂ ಬೇರೆ ಕಾಲೇಜಸ್ನಾಗ ಜಗ್ಗು ಡೊನೇಷನ್ ತೊಗೊತಿರ್ತಾರೆ. ಫಾರ್ ಎಕ್ಸಾಂಪಲ್ 40,000, 30,000, 50,000 ಡೊನೇಷನ್ ತೊಗೊತಿರ್ತಾರಲ್ಲ, ಅಂಥ ಕಾಲೇಜ್ ನೀವೇನು ಅನ್ಕೊಂಡ್ಬಿಡ್ತೀರಿ, ವಾವ್ ಇಷ್ಟೊಂದು ಫೀಸ್ ತೊಗೊತಾರೆ ಅಂದ್ರೆ ಅಂಥದ್ದು ಏನಾರು ಇರಬೇಕು ಆ ಕಾಲೇಜ್ನಾಗ ಅಂತ ನಿಮ್ಮ ತಲೆಯಾಗಿರ್ತೈತಿ. ಬಟ್ ಅವ್ರು ಏನು ಸ್ಟ್ರಾಟರ್ಜಿ ಫಾಲೋ ಮಾಡಿರ್ತಾರೆ ಅಂತಂದ್ರೆ, ಒಂದು ಸತಿ ನಾವು ಪ್ರೈಸ್ ಕಮ್ಮಿ ಇಟ್ವಿ ಅಂತಂದ್ರೆ ನಮ್ಮ ಪ್ರಾಡಕ್ಟಿನ ಇಮೇಜ್ ಡ್ಯಾಮೇಜ್ ಆಗ್ತೈತಿ. ಅದಕ್ಕೆ ನಾವು ಹೈ ಪ್ರೈಸ್ನಾಗನ ಯಾವಾಗಿದ್ದರೂ ಸೇಲ್ಸ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಬೇಕು ಅನ್ನೋಂಥ ಆಬ್ಜೆಕ್ಟಿವ್ ಇರ್ತೈತೆ ಅವ್ರಿಗೆ. ಸ್ಪಾಯ್ಲ್ಸ್ ಪ್ರಾಡಕ್ಟ್ ಇಮೇಜ್. ಯೂಸ್ ಆಫ್ ಸೇಲ್ಸ್ ಪ್ರಮೋಷನ್ tools may affect the image of a product. Buyers may start feeling that the product is not of good quality or is not appropriately priced. ಸರಿ ಥಿಂಗ್ ಪ್ರೈಸ್ ಮಾಡಿರಂಗಿಲ್ಲ ಅಥವಾ ಅದು ಕ್ವಾಲಿಟಿ ಸರಿ ಇಲ್ಲ ಅಂತಿಕೊಂಡಿರ್ತಾರೆ. ಕಾಮನ್ಲಿ ಯೂಸ್ಡ್ ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ಫಸ್ಟ್ ಒನ್ ಇಸ್ ರಿಬೇಟ್. ರಿಬೇಟ್ ಅಂತಂದ್ರೆ ಏನು? ಆಫರಿಂಗ್ ಪ್ರಾಡಕ್ಟ್ಸ್ ಅಟ್ ಸ್ಪೆಷಲ್ ಪ್ರೈಸಸ್ ಟು ಕ್ಲಿಯರ್ ಆಫರ್ ಎಕ್ಸಸ್ ಇನ್ವೆಂಟ್ರಿ. ಟು ಕ್ಲಿಯರ್ ಆಫ್ ಎಕ್ಸಸ್ ಇನ್ವೆಂಟ್ರಿ. ನಿಮ್ಮ ಕಡೆ ಜಾಸ್ತಿ ಸ್ಟಾಕ್ ಇರ್ತೈತೆ, ಅದನ್ನು ಕ್ಲಿಯರ್ ಮಾಡಬೇಕಾಗಿರ್ತೈತೆ ಅಂದರೆ ರಿಬೇಟ್ ಕೊಟ್ಟಿರ್ತೀರಿ. ಅ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಆಫರ್ ಟು ಸೆಲ್ ಅ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಫ್ ಕಾರ್ ಅಟ್ ಅ ಡಿಸ್ಕೌಂಟ್ ಆಫ್ ₹10,000 ಫಾರ್ ಅ ಲಿಮಿಟೆಡ್ ಪೀರಿಯಡ್. ಒಂದು ಸ್ವಲ್ಪ ದಿನಕ್ಕೆ ಅವ್ರು ಏನು ಮಾಡ್ತಾರೆ, ರಿಬೇಟ್ 10,000 ಅಂತ ಹೇಳಿ ಇಟ್ಟು ಅವ್ರು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಇಸ್ ಡಿಸ್ಕೌಂಟ್. ಆಫರಿಂಗ್ ಪ್ರಾಡಕ್ಟ್ಸ್ ಅಟ್ ಲೆಸ್ ದ್ಯಾನ್ ಲಿಸ್ಟ್ ಪ್ರೈಸ್. ಡಿಸ್ಕೌಂಟ್ ನಿಮ್ದು ಏನು ಆ್ಯಕ್ಚುಲಿ MRP ಇರ್ತೈತಲ್ಲ ಅದಕ್ಕಿಂತ ಕಮ್ಮಿಗೆ ಮಾರಾಟ ಮಾಡಿದ್ರೆ ಅದಕ್ಕೆ ಡಿಸ್ಕೌಂಟ್ ಅಂತ ಹೇಳಿ ಅಂತಾರೆ. ಶೂ ಕಂಪನಿ ಆಫರ್ is going to company offer of discount up to 50%, or a t-shirt marketers offer 50 plus 40% discount. ನೋಡಿ ಎಷ್ಟು ಬೇಕಾದಷ್ಟು ಡಿಸ್ಕೌಂಟ್ ಕೊಡ್ತಾರೆ. ಹಂಗೆ ಕೊಟ್ಟು ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಇಸ್ ರೀಫಂಡ್ಸ್. ಕ್ಯಾಶ್ ಬ್ಯಾಕ್ ಪಾಲಿಸಿ ಅಂತ ಇರ್ತೈತಲ್ಲ, refunding part of price paid by the customer on some proof of purchase. ಅವರು ಪರ್ಚೇಸ್ ಮಾಡೀವಿ ಅನ್ನೋದನ್ನು ಪ್ರೂಫ್ ತೋರಿಸಿದ್ರೆ ಅವ್ರಿಗೆ ರಿಫಂಡ್ ಮಾಡ್ತಿರ್ತೈತಿ. ಸೇ ಆನ್ ರಿಟರ್ನ್ ಆಫ್ ಎಂಪ್ಟಿ ಫೈಲ್ಸ್ ಆರ್ ರ್ಯಾಪರ್. ಅವ್ರು ಏನು ಹೇಳ್ತಾರೆ,
ಈಗ ಫಾರ್ ಎಕ್ಸಾಂಪಲ್ ಇದು ಬಾಟಲ್ ಗ್ಲಾಸ್ ಬಾಟಲ್ಸ್ನಾಗ ಸೋಡಾ ಬರ್ತೈತಿ, ಮೋಸ್ಟ್ಲಿ ನೀವು ನೋಡಿರ್ಬೋದು. ಈವನ್ ಇದ್ರಾಗಿರ್ತೈತಿ ಥಿಯೇಟರ್ಸ್ನಾಗ, ಫಿಲ್ಮ್ ಥಿಯೇಟರ್ಸ್ ಒಳಗೆ ಇರ್ತಾವೆ. ನೀವು ಅದ್ರಲ್ಲಿ ಪರ್ಚೇಸ್ ಮಾಡ್ತಿರಲ್ಲ, ಅದು ಏನಾರು ಕರೆಕ್ಟಾಗಿ ನೀವು ರಿಫಂಡ್ ಮಾಡಿರಿ, ಅದನ್ನು ನಿಮಗೆ ವಾಪಸ್ ಅವ್ರ ಗ್ಲಾಸ್ ಅದು ಹೋಗಿ ಮುಟ್ಬೇಕಂತಂದ್ರೆ ಅವ್ರು ನಿಮ್ಮ ಕಡೆಗೆ 10 ರೂಪಾಯಿ ಇಸ್ಕೊಂಡಿರ್ತಾರೆ ಅಂತ ಇಟ್ಕೊರಿ. ನೀವು ಅದೇನು ಜ್ಯೂಸ್ ಇರ್ತೈತಲ್ಲ ಸೋಡಾ ಕುಡಿದಿಂದ ಲಾಸ್ಟಿಗೆ ಆ ಗ್ಲಾಸ್ ಹೋಗೋರಿಗೆ ಹ್ಯಾಂಡ್ ಓವರ್ ಮಾಡಿದ್ರಿ ಅಂದ್ರೆ ಕರೆಕ್ಟಾಗಿ ವಾಪಸ್ ನಿಮ್ಗೆ 5 ರೂಪಾಯಿ ಕೊಡ್ತೀವಿ ಅಥವಾ 2 ರೂಪಾಯಿ ಕೊಡ್ತೀವಿ ಅಂತಂದ್ರೆ 100% ಏನು ಮಾಡ್ತಾರೆ, ಅದನ್ನು ಅವ್ರಿಗೆ ರೀಚ್ ಮಾಡ್ತಾರೆ, ಮುಟ್ಟಿಸ್ತಾರೆ. ಆಮೇಲೆ ಅಲ್ಟಿಮೇಟ್ಲಿ ಇದು ಒಂದು ಟ್ಯಾಕ್ಟಿಕ್ ಇದೆ ರೀಫಂಡ್. ಸುಮ್ಮನೆ ನೀವೀಗ ಹಿಂಗೆ ಮಾಡೋದು ಏನು, ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ತಿನ್ನಿರಿ, ಚಾಕ್ಲೇಟಿಂದ 10 ರ್ಯಾಪರು 20 ರ್ಯಾಪರ್ ನೀವು ಕೂಡಿಸಿ ನಮಗೆ ಕೊಟ್ರೆ ನಾವು ನಿಮ್ಗೆ ರೊಕ್ಕ ವಾಪಸ್ ಕೊಡ್ತೀವಿ ಇಂಥವು ಏನಾರ ಅಂದ್ರೆ ಅದರ ಅರ್ಥ ಏನದು, ನೀನು ವಾಪಸ್ ರೊಕ್ಕ ಬರ್ಬೇಕಂದ್ರೆ ನೀ ಅದ್ರ ಮತ್ತು ಹೊಳ್ಳಿ ಏನು ಮಾಡಿರ್ಬೇಕು, ಇನ್ನೂ ಒಂದು 10 ಚಾಕ್ಲೇಟ್ 20 ಚಾಕ್ಲೇಟ್ ತಿಂದಿರ್ಬೇಕು ಅಂದ್ರೆ ಅವ್ರಿಗೆ ಅಲ್ಲಿ ಸೇಲ್ ಆಗಿರ್ಬೇಕು. ಸಚ್ ಅ ಗ್ರೇಟ್ ಟ್ಯಾಕ್ಟಿಕ್ಸ್ ದೇ ಆರ್ ಗೋಯಿಂಗ್ ಟು ಯೂಸ್. So this is commonly used by food product companies to boost their sales. Product combinations, ಇದು ಒಂದು ಭಾರಿ ಮಜಾ. ಯಾವುದ್ಯಾವುದೋ ಪ್ರಾಡಕ್ಟಿಗೆ ಏನೇನೋ ಕಾಂಬಿನೇಷನ್ ಇಟ್ಟಿರ್ತಾರೆ. ಒಂದು ಸರ್ತಿ ಅಕ್ಕಿ ಚೀಲ, ರೈಸ್ ಬ್ಯಾಗ್ನಾಗ ವಾಟೆ ಇಟ್ಟಿರೋದಂತ, ಕಪ್, ಸ್ಟೀಲ್ ಗ್ಲಾಸ್, ದಟ್ ಈಸ್ ಆಫರ್. Product combinations. So offering another product as gift along with the purchase of a product. Say offer of a pack of half kg of rice with the purchase of bag of atta, wheat flour. ನೀವು wheat flour ಹಿಟ್ಟು ಖರೀದಿ ಮಾಡಿದ್ರೆ ಅವ್ರು ನಿಮಗೇನು ಕೊಡ್ತಾರಂತ, ½ kg ರೈಸ್ ಕೊಡ್ತಾರಂತ. ಸೊ ಈ ಥರ ಏನೇನೋ ಅವರು ಕಾಂಬಿನೇಷನ್ ಆಫ್ ಪ್ರಾಡಕ್ಟ್ಸ್ನ ಸೆಲ್ ಮಾಡಿ ಸೇಲ್ಸ್ ಇನ್ಕ್ರೀಸ್ ಮಾಡ್ತಾರೆ. ಗೆಟ್ 120 kb memory card free with Digicam, or buy a TV of 25+ inch and get a vacuum cleaner free. ನೋಡ್ರಿ, ಒಂದು ಪ್ರಾಡಕ್ಟಿಗೆ ಇನ್ನೊಂದು ಸೇಮ್ ಪ್ರಾಡಕ್ಟ್ ಅಲ್ಲ, ಅನ್ರಿಲೇಟೆಡ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ ಅವರು. 5th point is quantity gift. How do you mean by quantity gift? Quantity gift ಅಂತಂದರೆ 50% ಎಕ್ಸ್ಟ್ರಾ, 20% ಎಕ್ಸ್ಟ್ರಾ. ಈಗ ನಿಮ್ಮ ಬಿಸ್ಕೆಟ್ ಇನ್ನೂ ದೊಡ್ಡದಾಗಿದೆ ಹಿಂಗೇನೋ ಹೇಳಿ ಅವರು ಹೆಚ್ಚಿಗೆ ಆ ಸೇಮ್ ಪ್ರೈಸ್ ಹೆಚ್ಚಿಗೆ ಕ್ವಾಂಟಿಟಿ ಕೊಡ್ತಾರೆ. ಸೊ ಆಫರಿಂಗ್ ಎಕ್ಸ್ಟ್ರಾ ಕ್ವಾಂಟಿಟಿ ಆಫ್ ದ ಪ್ರಾಡಕ್ಟ್ ಕಾಮನ್ಲಿ ಯೂಸ್ಡ್ ಬೈ ದ ಮಾರ್ಕೆಟರ್ ಆಫ್ ಟಾಯ್ಲೆಟ್ರಿ ಪ್ರಾಡಕ್ಟ್ಸ್. ಎಕ್ಸಾಂಪಲ್, ಶೇವಿಂಗ್ ಕ್ರೀಮ್ಸ್ ಆಫರ್ ಆಫ್ 40% ಎಕ್ಸ್ಟ್ರಾ, ಆರ್ ಅ ಹೋಟೆಲ್ ಆಫರ್ ಆಫ್ ಟೇಕ್ ಅ 2-night 3 days package at the hotel and get an extra night stay at just ₹500, or buy 2 get 1 free. Buy 2 get 1 free offer of a marketer of shirts, t-shirts ಅಂತದ್ರಲ್ಲಿ ಅಂತದಿರ್ತಾವೆ. ಸೊ 6th incentive is instant draws and assigned gift. ಇನ್ಸ್ಟಂಟಾಗಿ ಅಲ್ಲೇ ಕೂಪನ್ ಡ್ರಾ ಇಟ್ಟಿರ್ತಾರೆ. ಫಾರ್ ಪರ್ಚೇಸಸ್ ಮೋರ್ ದ್ಯಾನ್ 20,000 ಆರ್ ಪರ್ಚೇಸಸ್ ಮೋರ್ ದ್ಯಾನ್ 2,000 ಅಂತ ಹಿಂಗೆ ಹೇಳಿ ಅವ್ರಿಗೆ ಒಂದು ಕೂಪನ್ ಕೊಟ್ಟು ಮನೆಗೆ ಕಳಿಸೋದು. ಇಂಥ ದಿನ ಹಬ್ಬ ಯಾವ್ದಾರ ವಿಜಯದಶಮಿ, ದೀಪಾವಳಿ ಇಂಥ ಹಬ್ಬದ ದಿನ ಕೂಪನ್ ನಾವು ಲಕ್ಕಿ ಡ್ರಾ ಇಟ್ಟಿರ್ತೀವಿ, ಆವತ್ತು ಬರ್ರಿ ಅಂತ ಹೇಳಿ ಆ ಕೂಪನ್ ನಂಬರ್ ನಿಮ್ಮದು ಲಕ್ಕಿ ಡಿಪ್ ಇಟ್ಟಿರ್ತಾರೆ. Instant draws. For example, scratch a card or burst a cracker, instantly win a refrigerator, car, t-shirt, computer with the purchase of a TV. ಈಗ ನೀವು ಗೂಗಲ್ ಪೇ, ಫೋನ್ಪೇ ಇವೆಲ್ಲ ಯೂಸ್ ಮಾಡ್ತಿರಲ್ಲ, ಅದು ಸ್ಪೆಸಿಫಿಕಾಗಿ ಅದನ್ನ ಯೂಸ್ ಮಾಡಲಿ ಅಂತೇಳಿ ಅವ್ರು ಸ್ಟಾರ್ಟಿಂಗ್ ಏನು ಮಾಡ್ತಿದ್ರು ಗೊತ್ತಾ, ಸ್ಕ್ರ್ಯಾಚ್ ಕಾರ್ಡ್ ಕೊಡ್ತಿದ್ರು. ಅಲ್ಲೇ ನೀವು ಆ ಕಾರ್ಡ್ ಸ್ಕ್ರ್ಯಾಚ್ ಮಾಡಿದರೆ ನಿಮಗೆ ಫಾರ್ ಎಕ್ಸಾಂಪಲ್ 10 ರೂಪಿ 20 ರೂಪಿ ಹಿಂಗೆ ಒಂದಿಷ್ಟು ಅಮೌಂಟ್ ನಿಮಗೆ ಅಕೌಂಟಿಗೆ ಕ್ರೆಡಿಟ್ ಆಗ್ತಿತ್ತು. ಸೊ ಇವೆಲ್ಲ ಇನ್ಸ್ಟೆಂಟ್ ಡ್ರಾ ಮತ್ತು ಅಸೈನ್ಡ್ ಗಿಫ್ಟ್ಸ್ ಇರ್ತಾವೆ. ಆ್ಯಂಡ್ 7th point is ಲಕ್ಕಿ ಡ್ರಾ. ಹಾಗಲ್ಲ ಹೇಳಿದ ಪ್ರಕಾರ ಇಫ್ ಯು ಹ್ಯಾಪನ್ ಟು ಪರ್ಚೇಸಸ್ ಇನ್ ಬಿಟ್ವೀನ್ 2,000 to 4,000 ಹಿಂಗೇನಾರು ಒಂದು ಹೈಯರ್ ರೇಟ್ ಫಿಕ್ಸ್ ಮಾಡಿ ಅಷ್ಟರ ತನಕ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೊಂದು ಕೂಪನ್ ಕೊಡ್ತೀವಿ. ಸೊ ಅದು ಲಕ್ಕಿ ಡ್ರಾ ಮುಖಾಂತರ ನಿಮ್ದು ಹೆಸರು ಬಂತಂದ್ರೆ ಆ ಕೂಪನಿಗೆ ಮತ್ತು ಹೊಳ್ಳಿ ಫಸ್ಟ್ ಪ್ರೈಸ್ ಬಂದ್ರೆ ಕಾರು, ಸೆಕೆಂಡ್ ಪ್ರೈಸ್ ಬಂದರೆ TV, ಥರ್ಡ್ ಪ್ರೈಸ್ ಬಂದರೆ ವಾಷಿಂಗ್ ಇದು ಮಿಕ್ಸರು, ಹಿಂಗೇನೋ ಒಂದು ಸುಮ್ಮನೆ ಅದನ್ನೆಲ್ಲ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋಕೆ ಇವೆಲ್ಲ ಟೂಲ್ಸ್ನ ಯೂಸ್ ಮಾಡಿ ಸೇಲ್ಸ್ ಹೆಚ್ಚಿಗೆ ಮಾಡ್ಕೋತಾರೆ ಅವರು. So the offer of a bathing soap to win a gold coin.
ಅದು ಸೋಪ್ನಾಗ ಗೋಲ್ಡ್ ಕಾಯಿನ್ ಇಟ್ಟಿರ್ತಾರಂತ, ನೀವು ಆ ಸೋಪ್ ಅದು ಗೋಲ್ಡ್ ಕಾಯಿನ್ ಬರೋ ತನಕನೂ ನೀವು ಸೋಪ್ ಯೂಸ್ ಮಾಡಬೇಕು. ಆಮೇಲೆ ಅದು ಗೋಲ್ಡ್ ಕಾಯಿನ್ ಅದ್ರಾಗ ಇಟ್ಟಿದ್ರೆ ಬರ್ತೈತಿ. ಇದು ಸಿಗಲಿಲ್ಲ ಅಂದರೆ ಯು ಆರ್ ನಾಟ್ ಲಕ್ಕಿ ಅನ್ನಂಗೆ. ಆನ್ ಲಕ್ಕಿ ಡ್ರಾ ಕೂಪನ್ ಫಾರ್ ಫ್ರೀ ಪೆಟ್ರೋಲ್ on purchase of certain quantity of petrol from given petrol pump, or lucky draw coupons on purchase of easy and garments and win a car offer. So ಏನೇನೋ ಏನು ಕೊಟ್ಟಿರ್ತಾರೆ, ಆಫರ್ಸ್ ಕೊಟ್ಟಿರ್ತಾರೆ. ಸೊ 8th one is usable benefits. ನೋಡ್ರಿ, ಯೂಸೇಬಲ್ ಬೆನಿಫಿಟ್ಸ್. Purchase goods worth rupees 3,000 and get a holiday package worth rupees 3,000 free, or get a discount voucher of accessories on apparel purchase of rupees 1,000 and above. ಇವಕ್ಕೆ ಯೂಸೇಬಲ್ ಬೆನಿಫಿಟ್ಸ್ ಅಂತ ಅಂತಾರಂತ. ಇವು ಯೂಶ್ವಲಿ ಮಾಲ್ನಾಗ ಅವು ಕಾರ್ಡ್ ಮಾಡಿಸಿರ್ತಾರೆ, ಅದೇ ಅದ್ರದ್ದೇ ಕಾರ್ಡ್. ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಬ್ರ್ಯಾಂಡಿನ ಕಾರ್ಡ್ ಹಿಂಗೇನಾರು ಮಾಡಿಸಿದ್ರಿ ಅಂದ್ರೆ, ಇಫ್ ಯು ಪರ್ಚೇಸ್ ಅಪ್ ಟು 10,000, ಇಫ್ ಯು ಪರ್ಚೇಸ್ ಅಪ್ ಟು 2,000, ಅಗೇನ್ ಯು ವಿಲ್ ಬಿ ಹ್ಯಾವಿಂಗ್ ಗಿಫ್ಟ್ ವೋಚರ್, ಆರ್ ಯು ವಿಲ್ ಬಿ ಹ್ಯಾವಿಂಗ್ ಡಿಸ್ಕೌಂಟ್ ಆರ್ ಕ್ಯಾಶ್ ಬ್ಯಾಕ್. ಹಿಂಗೇನೇನೋ ನಿಮಗೆ ಅವರು ಗಿಮಿಕ್ ಯೂಸ್ ಮಾಡಿ ನೀವು ಒಟ್ಟು ಸುಮ್ಮನೆ ಹೆಚ್ಚಿಗೆ ಸೇಲ್ ಇದು ನೀವು ಪರ್ಚೇಸ್ ಮಾಡಿರ್ಬೇಕು. ಹಂಗೆ ಮಾಡ್ತಾರೆ ಅವ್ರು ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಏನೇನೋ ಶಾಪಿಂಗ್ ಮಾಡಿ ಬಿಲ್ ಹೋಗಿರ್ತೀರಿ, ಅಲ್ಲೇ 1,500 ಆಗಿರ್ತೈತಿ. ಬಟ್ ಅವ್ರು ಅಲ್ಲಿ ಹೋದ ಕೂಡಲೇ, ಅಯ್ಯೋ ಸರ್ ಬರೀ 1,500 ಪರ್ಚೇಸ್ ಮಾಡಿದ್ರೆ 2,000 ಏನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಂಥ ಆಫರ್ ಇತ್ತು, ನಿಮಗೆ ಗಿಫ್ಟ್ ವೋಚರ್ ಸಿಕ್ತಿತ್ತು ಅಂತ ಮತ್ತು ಓಡ್ಕೊಂತೋಗಿ ಮತ್ತೊಂದು ಸುಳ್ಳ ನಿಮಗೆ ಬೇಕಾಗಿರೋಂಗಿಲ್ಲ, ಹೋಗಿ ಇನ್ನೂ ಒಂದು 500 ಏನೋ ಪರ್ಚೇಸ್ ಮಾಡ್ಕೊಂಬರ್ತೀರಿ. ಆಮೇಲೆ ಅದನ್ನು ಅಲ್ಟಿಮೇಟ್ಲಿ ಬಿಲ್ ಅದನ್ನ ಎಷ್ಟು ಮಾಡ್ತೀರಿ, 2,000 ಮಾಡಿಸ್ತೀರಿ. 2,000 ಮೇಲೆ ಆಗಿರ್ತೈತಿ. ಒಟ್ಟು ಅವರು ಒಂದು ಗಿಫ್ಟ್ ವೋಚರ್ ಕೊಡ್ತಾರೆ, ಅದ್ರಾಗ 100 ರೂಪೀಸಿಂದ ಇಲ್ಲಿ ಇಟ್ಟಿರುವಂಥ ಐಟಮ್ಸ್ ಒಳಗೆ ಯಾವ್ದಾರ ಒಂದು ಖರೀದಿ ಮಾಡಿರಿ ಅಂತ ಹೇಳಿರ್ತಾರೆ. ಅವು ಎಲ್ಲ ಸಣ್ಣ ಪುಟ್ಟ ಐಟಮ್ಸ್ನ ರೇಟ್ ಜಾಸ್ತಿ ಮಾಡಿ ಅದಕ್ಕೆ ಇಟ್ಟಿರ್ತಾರೆ ಅವ್ರ ಆಫರ್. ಎವ್ರಿಥಿಂಗ್ ಈಸ್ ಜಸ್ಟ್ ಬೋಗಸ್. ಇಟ್ಸ್ ಸಿಂಪ್ಲಿ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಸೇಲ್ಸ್ ಪ್ರಮೋಷನಲ್ ಸ್ಟ್ರಾಟಜಿ. ಆ್ಯಂಡ್ 9th ಇಸ್ ಫುಲ್ ಫೈನಾನ್ಸ್ ಆ್ಯಟ್ 0% ಇಂಟ್ರೆಸ್ಟ್. ನೋಡಿರಿ, ಫುಲ್ ಫೈನಾನ್ಸ್ ಕೊಡ್ತಾರಂತೆ, 0% ಕೊಡ್ತಾರಂತೆ ಇಂಟ್ರೆಸ್ಟ್. ಸೊ ಮೆನಿ ಮಾರ್ಕೆಟರ್ಸ್ ಆಫ್ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಸಚ್ ಆಸ್ ಎಲೆಕ್ಟ್ರಾನಿಕ್ ಗುಡ್ಸ್, ಇದು ಭಾಳ ಎಲೆಕ್ಟ್ರಾನಿಕ್ ಗುಡ್ಸ್ನಾಗ ಇರ್ತೈತೆ, ಆಟೋಮೊಬೈಲ್ಸ್ ಎಕ್ಸೆಟ್ರಾ, ಆಫರ್ ಈಸಿ ಫೈನಾನ್ಸಿಂಗ್. ನಿಮಗೆ ಪರ್ಚೇಸ್ ಮಾಡಬೇಕಾಗೈತಿ ಆದರೆ ನಿಮ್ಮ ಕಡೆಗೆ ರೊಕ್ಕ ಇಲ್ಲ, ದೇ ಆರ್ ಗೋಯಿಂಗ್ ಟು ಫೈನಾನ್ಸ್. ಸೊ ಸ್ಕೀಮ್ಸ್ ಆ್ಯಸ್ 24 ಈಸಿ ಇನ್ಸ್ಟಾಲ್ಮೆಂಟ್ಸ್ನಾಗ ನೀವು ಕಟ್ಬೋದು. ಆಮೇಲೆ 8 upfront and 16 to be paid as post-dated checks. ಮುಂದಲ್ದ ಡೇಟೆಡ್ ಚೆಕ್ಸ್ ಕೊಡ್ಬೋದು. ಸೊ ಹಿಂಗೆ ಏನೇನೋ ಗಿಮಿಕ್ಸ್ ಯೂಸ್ ಮಾಡ್ತಾನೆ. ಆ್ಯಂಡ್ ದ 10th one is ಸ್ಯಾಂಪಲ್ಸ್ ಕೊಡ್ತಾರೆ, ಫ್ರೀ ಸ್ಯಾಂಪಲ್ಸ್. ಆಫರ್ ಆಫ್ ಫ್ರೀ ಸ್ಯಾಂಪಲ್ ಆಫ್ ಅ ಪ್ರಾಡಕ್ಟ್, ಡಿಟರ್ಜೆಂಟ್ ಪೌಡರ್ ಆರ್ ಟೂತ್ ಪೇಸ್ಟ್ ಆರ್ ಟು ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಟ್ ಟೈಮ್ ಆಫ್ ಲಾಂಚ್ ಆಫ್ ಅ ನ್ಯೂ ಬ್ರ್ಯಾಂಡ್. ಇದು ಯೂಶ್ವಲಿ ಹೊಸ ಬ್ರ್ಯಾಂಡ್ ಲಾಂಚ್ ಮಾಡುವಾಗ ಭಾಳ ಫ್ರೀ ಸ್ಯಾಂಪಲ್ಸ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನ್ಯೂಸ್ ಪೇಪರ್ನಾಗ ಏನೋ ಅಂಟಿಸಿ ಕಳಿಸಿರ್ತಾರೆ, ಸಾಸ್ ಸ್ಯಾಶೆಟ್, ಶ್ಯಾಂಪೂ ಸ್ಯಾಶೆಟ್, ಆಮೇಲೆ ಇದು ಡಿಟರ್ಜೆಂಟ್ ಪೌಡ್ರ್ ಸ್ಯಾಶೆಟ್. ಅವ್ರು ಏನು ಹೊಸದು ಇಂಟ್ರಡ್ಯೂಸ್ ಮಾಡಿರ್ತಾರಲ್ಲ ಪ್ರಾಡಕ್ಟ್ನ, ಅದನ್ನು ನೋಡಿರಿ ನ್ಯೂಸ್ ಪೇಪರಿಗೆ ಅಂಟಿಸ್ಬಿಟ್ಟಿರ್ತಾರೆ. ಅದನ್ನು ಯಾರ್ಯಾರ ಮನೆಗೆ ನ್ಯೂಸ್ ಪೇಪರ್ ಹೋಗಿರ್ತೈತೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಅದನ್ನ ಕೆಳಗಿರ್ತೈತಿ, ಪ್ಲಸ್ ಫ್ರೀ ಸ್ಯಾಂಪಲ್ ಆಫ್ ದ ಪ್ರಾಡಕ್ಟ್. ನಿಮ್ಗೆ ಫ್ರೀಯಾಗಿ ಬಂದದಂದ್ರೆ ನೀವು ಏನಾರು ಬಿಡ್ತೀರನ್ನ, you are going to use it, you are going to try it, and afterwards you are going to feel that wow, this product is good, and you are supposed to again go for the same product to buy. ಆ ಥರ ಅವ್ರದ್ದು ಇಂಟೆನ್ಷನ್ ಇರ್ತೈತಿ. ಕಾಂಟೆಸ್ಟ್ಸ್, so they are going to conduct some contests, competitive events involving application of skills or luck, say solving a quiz or answering some questions. ಸೊ ಏನೇನೋ ಕಾಂಟೆಸ್ಟ್ ಇಟ್ಟಿರ್ತಾರೆ, ಕಾಂಪಿಟೇಟಿವ್ ಇವೆಂಟ್ಸ್ ಇಟ್ಟಿರ್ತಾರೆ ಇನ್ವಾಲ್ವಿಂಗ್ ಅಪ್ಲಿಕೇಶನ್ ಆಫ್ ಸ್ಕಿಲ್ಸ್ ಆರ್ ಲಕ್. ಒಂದೊಂದು ಕಡೆಗೆ ಸ್ಕಿಲ್ ಅಪ್ಲೈ ಆಗುತ್ತೆ, ಒಂದೊಂದು ಕಡೆಗೆ ಲಕ್ ಅಪ್ಲೈ ಆಗುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಸಾಲ್ವಿಂಗ್ ಸಮ್, ಅದು ಸ್ಪೆಲ್ಲಿಂಗ್ ಅಲ್ಲಿ ತಪ್ಪೈತೆ, some quiz or answering some questions. ಇದ್ರ ಮುಖಾಂತರನೂ you are going to get some benefit. This was all about sales promotional tools. Now publicity. What do you mean by publicity? The best way is publicity. To advertise your product or to give information about your product, you are supposed to go for publicity. So here what happens is similar to advertising. Publicity is similar to advertising in some sense, that is
ಇಟ್ ಈಸ್ ಅ ನಾನ್ ಪರ್ಸನಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಎಕ್ಸ್ಕ್ಯೂಸ್ ಮೀ, there is no chance of face-to-face communication here. So it is a non-personal form of communication as against advertising. It is a non-paid form of communication. Adra advertising non-personal form of communication, publicity non-personal form of communication, but advertisement is a paid form, publicity is a non-paid form of communication. ಇಲ್ಲಿ ಯಾರು ಏನೋ ಪೇಮೆಂಟ್ ಮಾಡೋದು ನೆಸೆಸಿಟಿ ಇರಂಗಿಲ್ಲ. It takes place when favorable news is presented in the mass media about the product or service. ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಸರ್ವಿಸಿನ ಬಗ್ಗೆ ಇರುವಂಥ ಒಳ್ಳೆ ವಿಚಾರಗಳನ್ನು ನ್ಯೂಸ್ ಪೇಪರ್ನಾಗ ಅಥವಾ ಟಿ ವಿ ಒಳಗೆ ಹಂಚ್ಕೊಳ್ಳೋದಕ್ಕೆ ಪಬ್ಲಿಸಿಟಿ ಅಂತ ಅಂತಾರೆ. Example, if a manufacturer achieves a breakthrough by developing a car engine which runs on water instead of petrol, ಹೀಗೆ ನಿಮ್ಮ ಕಾರಿಗೆ ನೀರು ಹಾಕಿನೂ ಓಡಿಸ್ಬೋದು, ಪೆಟ್ರೋಲ್ ಹಾಕೋದು ಬೇಕಾಗಿಲ್ಲ ಅನ್ನುವಂಥ ಹೊಸ ಥರ ಇನೋವೇಟಿವ್ ಏನಾರು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರಂದ್ರೆ ಅಂಥದನ್ನು ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡೋದೇ ಬೇಡ. ನ್ಯೂಸ್ ಪೇಪರ್ನವರು ಟಿ ವಿದವರು ಅವ್ರ ಮನೆಗೆ ಹೋಗಿ ಅದ್ರ ಬಗ್ಗೆ ಮಾಹಿತಿ ತೊಗೊಂಬಂದು ಟಿ ವಿ ಒಳಗೆ ಅದ್ರದ್ದು ಪಬ್ಲಿಷ್ ಮಾಡ್ತಾರೆ. ಸೊ ಪಬ್ಲಿಷ್ ಮಾಡಿದ್ರೆ ಮುಗೀತಲ್ಲ, ಜನರಿಗೆ ಅದ್ರ ಬಗ್ಗೆ ತಿಳಿತು. That is only called as publicity. And this news is conveyed by television, radio, newspapers in the form of news items ಮುಖಾಂತರ ಅದನ್ನು ಜನರಿಗೆ ಹೇಳ್ತಾರೆ. It would be termed as publicity because the engine manufacturer would benefit from such dissemination of information about its achievement by the media, but would not bear any cost for him. ಯಾರು ಅದನ್ನು ನೀರು ಹಾಕಿ ಕಾರ್ ಓಡಿಸುವಂಥದ್ದು ಹೊಸ ಟೆಕ್ನಾಲಜಿ ಕಂಡಿಡ್ದಾರಲ್ಲ, ಅವ್ರಿಗೇನು ಖರ್ಚಾಗೇ ಇಲ್ಲ. ಅಲ್ಟಿಮೇಟ್ಲಿ ಏನಾಗೈತಿ ಈಗ ಅಂತಂದ್ರೆ ಅವ್ರದ್ದು ಮಾಹಿತಿ ಜನರಿಗೆ ತಿಳಿತು, ಅವ್ರಿಗೆ ಬೆನಿಫಿಟ್ ಆಯಿತು. ಸೊ ದ ಟೂ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪಬ್ಲಿಸಿಟಿ ಆರ್, ಫಸ್ಟ್ ಒನ್ ಇಸ್ ಪಬ್ಲಿಸಿಟಿ ಈಸ್ ಅನ್ ಅನ್ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ನೀವು ಏನೂ ರೊಕ್ಕ ಖರ್ಚು ಮಾಡುವಂಥದ್ದಿಲ್ಲ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಜನರಿಗೆ ಮುಟ್ಟಬೇಕು, ನ್ಯೂಸ್ ಪೇಪರ್ ಥ್ರೂ ಅಥವಾ ಇಂಟರ್ನೆಟ್ ಟಿ ವಿ ಥ್ರೂ ಮುಟ್ಟಬೇಕು ಅಂತಂದ್ರೆ ಅವರಾಗಲೇ ಬಂದು ನಿಮ್ಮ ಪ್ರಾಡಕ್ಟ್ನವರು ಬಗ್ಗೆ ಮಾಹಿತಿ ಕೊಡೋಕೆ ರೆಡಿಯಾಗಿರಬೇಕು. ಸೊ ಅಂಥ ವಿಶೇಷತೆ ನಿನ್ನ ಪ್ರಾಡಕ್ಟ್ ಒಳಗೆ ಇರಬೇಕು. So you need not pay anything for marketing your firm's product. Second one is there is no identified sponsor. ಇದು ಒಂದು ಪಕ್ಕ. ಆ ಟಿ ವಿ ಒಳಗೆ ಆ ಪ್ರಾಡಕ್ಟಿನ ನ್ಯೂಸ್ ಬರಬೇಕಾದ್ರೆ ಯಾರು ಅದಕ್ಕೆ ಹಿಂದೆ ಕಾರಣೀಕರ್ತರು ಅನ್ನೋದು ಗೊತ್ತಾಗಂಗಿಲ್ಲ. ಫಾರ್ ದ ಕಮ್ಯುನಿಕೇಷನ್ ಆಸ್ ಅ ಮೆಸೇಜ್ ಗೋಸ್ ಆ್ಯಸ್ ಅ ನ್ಯೂಸ್ ಐಟಮ್. ಅದು ಮೆಸೇಜ್ ಹೆಂಗೆ ಹೋಗ್ತೈತಿ, ನ್ಯೂಸ್ ಐಟಮ್ ಆಗಿ ಹೋಗ್ತೈತಿ. ಆ್ಯಸ್ ಇನ್ಫಾರ್ಮೇಷನ್ ಇಸ್ ಡಿಸಿಮಿನೇಟೆಡ್ ಬೈ ಆ್ಯನ್ ಇಂಡಿಪೆಂಡೆಂಟ್ ಸೋರ್ಸ್, ಎಕ್ಸಾಂಪಲ್ ದ ಪ್ರೆಸ್ ಇನ್ ದ ಫಾರ್ಮ್ ಆಫ್ ನ್ಯೂಸ್ ಸ್ಟೋರೀಸ್ ಆರ್ ಫೀಚರ್ಸ್, ದ ಮೆಸೇಜ್ ಹ್ಯಾಸ್ ಮೋರ್ ಕ್ರೆಡಿಬಿಲಿಟಿ ದ್ಯಾನ್ ಇಫ್ ದ್ಯಾಟ್ ಕಮ್ಸ್ ಆ್ಯಸ್ ಅ ಸ್ಪಾನ್ಸರ್ಡ್ ಮೆಸೇಜ್ ಇನ್ ಅಡ್ವರ್ಟೈಸ್ಮೆಂಟ್. ಅದೇ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಬಂದರೆ ಇನ್ನೂ ಜಾಸ್ತಿ ಅದಕ್ಕೆ ಬೆಲೆ ಕೊಡೋಂಗಿಲ್ಲ. ನ್ಯೂಸ್ ರೀತಿ ಒಳಗೆ ಬಂದರೆ ಅದಕ್ಕೆ ಏನು ಮಾಡ್ತಾರೆ, ಜಾಸ್ತಿ ಜನರು ಬೆಲೆ ಕೊಡ್ತಾರೆ. ಇಲ್ಲಿ ದರ್ ಇಸ್ ನೋ ಐಡೆಂಟಿಫೈಡ್ ಸ್ಪಾನ್ಸರ್ಸ್, ಅಂದರೆ ಕಂಪ್ನೀಸ್ ಆರ್ ನಾಟ್ ದ ಸ್ಪಾನ್ಸರ್ಸ್ ಹಿಯರ್. ನ್ಯೂಸ್ channels are the sponsors. News personals are going to first see it, understand it, and later they are going to give it in the form of news in the newspapers or the television. So this is more accurate antala janru tilkotara. Also, as the message goes in the form of a news rather than direct sales communication. ಸೇಲ್ಸ್ ಬಗ್ಗೆ ನಾವು ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡಂತೇ ಇಲ್ಲ. ಇಲ್ಲಿ ಅವ್ರು ಬರೀ ನಿಮಗೆ ಹೊಸದು ಏನು ಇಂಟ್ರಡ್ಯೂಸ್ ಮಾಡ್ಯಾರ ಅನ್ನೋದನ್ನು ತಿಳಿಸ ಅಂತಾರೆ. ಇಟ್ ಕ್ಯಾನ್ ರೀಚ್ ಈವನ್ ಟು ದೋಸ್ ಪರ್ಸನ್ಸ್ ಹೂ ಅದರ್ವೈಸ್ ಮೇ ನಾಟ್ ಪೇ ಅಟೆನ್ಷನ್ ಟು ದ ಪೇಯ್ಡ್ ಕಮ್ಯುನಿಕೇಷನ್. ಅಡ್ವರ್ಟೈಸ್ಮೆಂಟಿಗೆ ಭಾಳ ಜನ ನಾವು ಲಕ್ಷ ಕೊಡೋಂಗಿಲ್ಲ, ನ್ಯೂಸ್ ಅಂತಂದು ಕೂಡಲೇ ಎಲ್ಲರೂ ಲಕ್ಷ ಕೊಡ್ತಾರೆ. ಸೊ ಲಿಮಿಟೇಷನ್ ಆಫ್ ಪಬ್ಲಿಸಿಟಿ ಈಸ್ ದ್ಯಾಟ್ ಆ್ಯಸ್ ಅ ಮೀಡಿಯಮ್ ಆಫ್ ಪ್ರಮೋಷನ್ ಈಸ್ ನಾಟ್ ವಿದಿನ್ ದ ಕಂಟ್ರೋಲ್ ಆಫ್ ದ ಮಾರ್ಕೆಟಿಂಗ್ ಫರ್ಮ್. ಇವರು ಅದು ಯಾವ ಮೀಡಿಯಾ ಮುಖಾಂತರ ಅದು ಕಮ್ಯುನಿಕೇಷನ್ ಆಗಬೇಕು ಅನ್ನೋದು ನಮ್ಮ ಕೈಯಾಗಿರೋಂಗಿಲ್ಲ. ಟಿ ವಿದವ್ರು ಇವತ್ತು ಬಂದು ನಮಗೆ ಸಂದರ್ಶನ ಮಾಡಿದರು, ನಮ್ಮ ಪ್ರಾಡಕ್ಟ್ ನೀವೇನೋ ಹೊಸದು ಕಂಡು ಹಿಡ್ದಿರಲ್ಲ ಅಂತಂದ್ರೆ ಅದು ಟಿ ವಿಯಾಗ ಬರ್ತೈತಿ. ನ್ಯೂಸ್ ಪೇಪರ್ದವ್ರು ಅಷ್ಟೇ ಬಂದ್ರೆ ಅಂದ್ರೆ ಅದು ನ್ಯೂಸ್ ಪೇಪರ್ನಾಗ ಬರ್ತೈತಿ. ಸೊ ನಾವಾಗಲಿ ಟಿ ವಿಯಾಗ ಬರ್ಬೇಕಂದ್ರೆ ಮತ್ತೆ ನಾವು ರೊಕ್ಕ ಕೊಟ್ಟು ಹಾಕಿಸ್ಬೇಕಾಗತ್ತೆ. ಅದು ಯಾರು ಬಂದು ತೊಗೊಂಡೋಗ್ತಾರೆ, ಯಾರು ಯಾವುದ್ರಾಗ ಮೆಸೇಜನ್ನ ಸ್ಪ್ರೆಡ್ ಮಾಡ್ತಾರೆ ಅನ್ನೋದು ನಮ್ಮ ಕಂಟ್ರೋಲ್ನಾಗ ಇರೋಂಗಿಲ್ಲ, ಮಾರ್ಕೆಟರ್ ಕಂಟ್ರೋಲ್ನಾಗ ಇರೋಂಗಿಲ್ಲ. ಸೊ ದ ಮೀಡಿಯಾ ವುಡ್ ಕವರ್ ಓನ್ಲಿ ದೋಸ್ pieces of information which are newsworthy.
and which symbolizes some achievements in the field. So thus a firm cannot use publicity to actually promote its products. ಪಬ್ಲಿಸಿಟಿ ಮುಖಾಂತರ ಆ್ಯಕ್ಚುಲಿ ನಮ್ಮ ಪ್ರಾಡಕ್ಟ್ನ ನಾವು ಪ್ರಮೋಟ್ ಮಾಡೋಕ್ಕಾಗಂಗಿಲ್ಲ. ಅವ್ರು ನ್ಯೂಸ್ನ ಹಾಕೋದು ಬೇಕಂದ್ರೆ ಅವ್ರು ಎಷ್ಟು ಕಾನ್ಸೆಪ್ಟ್ ಬೇಕು ಅಷ್ಟು ತೊಗೊಂಡು ನ್ಯೂಸ್ನ ಹಾಕ್ತಾರೆ. ನೀವು ಮುಂದೆ ಒಂದು ನಿಮಿಷ ಹೇಳ್ತೀನಿ ನಾನು ಕಸ್ಟಮರ್ಸಿಗೆ ಬಂದು ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡಿರಿ ಅಂತ ಹೇಳ್ತೀನಿ ರೀ ಅಂತಂದ್ರೆ ಅವ್ರು ಇದೆಲ್ಲ ಹಾಕೋಕ್ಕಾಗಂಗಿಲ್ಲ, ನೀವೇನು ಹೊಸದು ಕಂಡು ಹಿಡಿದಿರಿ ಅದನ್ನಷ್ಟು ಹಾಕ್ತೀವಿ ನಾವು ಅಂತೇಳಿ ಅಲ್ಲಿಗೆ ನಿಂದ್ರಿಸಿದ್ರೆ ಅಲ್ಲಿ ತನಕ ಅಷ್ಟೇ ನ್ಯೂಸ್ನಾಗ ಪ್ಲೇ ಮಾಡಿದ್ರು ಮಾಡ್ಬೋದು ಅವರು. ಸೊ ನಥಿಂಗ್ ಈಸ್ ಇನ್ ಅವರ್ ಕಂಟ್ರೋಲ್. ಪಬ್ಲಿಕ್ ರಿಲೇಷನ್ಶಿಪ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಪಬ್ಲಿಕ್ ರಿಲೇಷನ್ಸ್. ಪಬ್ಲಿಕ್ ರಿಲೇಷನ್ ಮುಖಾಂತರ ನಾವೇನು ಮಾಡ್ಬೋದು, ಜನರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸ್ಪ್ರೆಡ್ ಮಾಡ್ಕೊತ ಹೋಗ್ಬೋದು. ರೇಡಿಯೋ, ಟಿ ವಿ, ನ್ಯೂಸ್ ಪೇಪರ್ ಆರ್ಟಿಕಲ್ಸ್, ಈವೆಂಟ್ಸ್, ಇಮೇಜ್, ಆಮೇಲೆ ಕಮ್ಯುನಿಕೇಷನ್ ಥ್ರೂ ವೆಬ್ಸೈಟ್, ಇನ್ನೂ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡ್ಬೋದು. ಮ್ಯಾನೇಜಿಂಗ್ ಪಬ್ಲಿಕ್ ಒಪಿನಿಯನ್ of an organization is an important task which can be performed by the market development. ನಮ್ಮ ಆರ್ಗನೈಸೇಷನ್ ಬಗ್ಗೆ, ನಮ್ಮ ವಸ್ತುವಿನ ಬಗ್ಗೆ, ನಮ್ಮ ಸರ್ವಿಸಿನ ಬಗ್ಗೆ ಜನರು ಏನು ಮಾತಾಡ್ತಾರ ಮಾರ್ಕೆಟ್ನಾಗ, ಜನರ ಒಪಿನಿಯನ್ ಏನೈತಿ, ಅದು ಒಪಿನಿಯನ್ ನೆಗೆಟಿವ್ ಇದ್ರೆ ಅದನ್ನು ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡಬಹುದು. The business needs to communicate effectively to the customers, suppliers and dealers since they are instrumental in increasing the sales and profits. ನಾವು ಜನರ ಜೊತೆಗೆ, ನಮ್ಮ ಡೀಲರ್ಸ್ ಜೊತೆಗೆ, ನಮ್ಮ ಕಸ್ಟಮರ್ಸ್ ಜೊತೆಗೆ, ನಮ್ಮ ಹೋಲ್ಸೇಲರ್ಸ್ ಜೊತೆಗೆ, ಎಲ್ಲರ ಜೊತೆಗೂ ನಾವು ಎಂಥ ರಿಲೇಷನ್ಶಿಪ್ ಇಟ್ಕೊಂಡಿರ್ತೀವಿ, ನಾವು ಯಾವ ಥರ ಅವ್ರ ಜೊತೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಕಂಪ್ನಿ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಟ್ಕೋತಾರೋ ಅವರು ಕೆಟ್ಟ ಒಪಿನಿಯನ್ ಇಟ್ಕೋತಾರೋ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಪಬ್ಲಿಕ್ ಜೊತೆ ಚಲೋ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ರೆ ನಮ್ಮ ಗೂಡ್ಸು ಮತ್ತು ನಮ್ಮ ಸರ್ವಿಸಸ್ ಚಲೋ ರೇಟಿಂಗ್ ಮಾರಾಟ ಆಗ್ತಾವೆ. Besides those who come into direct contact with the organization or its products, there are other members of the general public whose voice or opinion is equally important. ನೋಡ್ರಿ, ನಾವೇನು ಹೇಳ್ತೀವಿ ಅನ್ನೋದ್ರ ಬಗ್ಗೆ ದೊಡ್ಡ ಮಾತಾಗಂಗಿಲ್ಲ. ಒಬ್ವಿಯಸ್ಲಿ ನಮ್ಮ ಕಂಪ್ನಿ ಬಗ್ಗೆ ಚಲೋದೇ ಮಾತಾಡ್ತೀವಿ. ಜನರು ಏನು ಮಾತಾಡ್ತಾರ, ಟಿ ವಿದವ್ರು ಏನು ಮಾತಾಡ್ತಾರ, ಮೀಡಿಯಾದವ್ರು ಏನು ಮಾತಾಡ್ತಾರ, ಆಮೇಲೆ ಸಂಘ ಸಂಸ್ಥೆಗಳು ಏನು ಮಾತಾಡ್ತಾವೆ ನಮ್ಮ ಕಂಪ್ನಿ ಬಗ್ಗೆ, ನಮ್ಮ ವಸ್ತುವಿನ ಬಗ್ಗೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ದಿಸ್ ಪಬ್ಲಿಕ್ ಮೇ ಬಿ ಇಂಟ್ರೆಸ್ಟೆಡ್ ಇನ್ ದ ಕಂಪ್ನಿ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ ಆ್ಯಂಡ್ ಹ್ಯಾವ್ ಆ್ಯನ್ ಇಂಪ್ಯಾಕ್ಟ್ ಆನ್ ದ ಬಿಸ್ನೆಸ್ ಅಬಿಲಿಟಿ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ಸ್. Thus, it becomes imperative to manage public opinion and the company's relationship with the public on a regular basis. ನಾವು ಭಾಳ ಹುಷಾರಾಗಿ ರೆಗ್ಯುಲರ್ ಬೇಸಿಸ್ ಒಳಗೆ ನಾವು ಕಸ್ಟಮರ್ಸ್ ಜೊತೆಗೆ, ಪಬ್ಲಿಕ್ ಜೊತೆಗೆ ಟಚ್ನಾಗಿರಬೇಕು. ಕಾಂಟೆಸ್ಟು ಅದು ಇದು ಏನೇನೋ ಆರ್ಗನೈಸ್ ಮಾಡಬೇಕು. ಹಂಗಂದ್ರೆ ಜನರಿಗೆ ನಮ್ಮ ಬಗ್ಗೆ ಅರಿವು ಇರ್ತೈತಿ, ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇರ್ತೈತಿ. ಸೊ ಪಬ್ಲಿಕ್ ರಿಲೇಷನ್ಸ್ ಇನ್ವಾಲ್ವ್ಸ್ ಅ ವೆರೈಟಿ ಆಫ್ ಪ್ರೋಗ್ರಾಮ್ಸ್ ಡಿಸೈನ್ ಟು ಪ್ರಮೋಟ್ ಆರ್ ಪ್ರೊಟೆಕ್ಟ್ ಕಂಪ್ನೀಸ್ ಇಮೇಜ್. ನೋಡಿರಿ, ಕಂಪ್ನಿ ಇಮೇಜು, ಕಂಪ್ನಿ ಗೂಡ್ಸಿಂದ ಇಮೇಜ್ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇಟ್ಸ್ ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಇನ್ ದ ಐಸ್ ಆಫ್ ದ ಪಬ್ಲಿಕ್ಕಿನ ಕಣ್ಣೊಳಗೆ ನಮ್ಮ ಕಂಪ್ನಿ ಬಗ್ಗೆ, ನಮ್ಮ ಕಂಪ್ನಿದು ಇಂಡಿವಿಜುವಲ್ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತಂತಂದ್ರೆ ಅವ್ರು ಇನ್ನೂ 10 ಮಂದಿಗೆ ಹೇಳ್ತಾರೆ. ನಾವು ರೊಕ್ಕ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಸೋದೇ ಬೇಕಾಗಂಗಿಲ್ಲ. The business relates with the number of groups including. There was some disturbance. Ultimately public relationship ಅಂತಂದ್ರೆ ಜನರ ಕಣ್ಣಾಗ ನಮ್ಮ ಪ್ರಾಡಕ್ಟು, ನಮ್ಮ ಕಂಪ್ನಿ ಬಗ್ಗೆ ಒಳ್ಳೆ ಒಪಿನಿಯನ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ the business relates with the number of group of individuals including suppliers, shareholders, intermediaries, activist groups and the government. ಹಿಂಗೆ ಬೇರೆದವ್ರ ಜೊತೆಗೆ ಇರೋ ರಿಲೇಷನ್ಶಿಪ್ ಇರ್ತೈತಿ. ಅದನ್ನು ಅವ್ರು ಏನು ಮಾಡಬೇಕಾಗತ್ತೆ, ಒಳ್ಳೆಯ ರೀತಿಯೊಳಗೆ ಬಿಲ್ಡ್ ಮಾಡಬೇಕಾಗತ್ತೆ. ಅಂದ್ರೆ ಅವರು ಕಂಪ್ನಿ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡ್ಬೇಕು. ಕೆಟ್ಟದನ್ನು ಮಾತಾಡಿದ್ರೆ ಜನರು ಆ ಕಂಪ್ನಿ ಗೂಡ್ಸ್ನ, ಸರ್ವಿಸಸ್ನ ಪರ್ಚೇಸ್ ಮಾಡೋಂಗಿಲ್ಲ. ಎಕ್ಸಾಂಪಲ್, ಆ್ಯಕ್ಟಿವ್ ಸಪೋರ್ಟ್ ಆಫ್ ಮಿಡಲ್ ಮೆನ್ ಇಸ್ ನೀಡೆಡ್ ಇನ್ ದ ಫರ್ಮ್ ಇಫ್ ದ ಫರ್ಮ್ ವಾಂಟ್ಸ್ ಟು ಸರ್ವೈವ್ ಇನ್ ದ ಕಾಂಪಿಟೇಟಿವ್ ಸೆಲ್ಲಿಂಗ್ ಎನ್ವಿರಾನ್ಮೆಂಟ್. ಸೊ ಹೋಲ್ಸೇಲರ್ಸ್, ರಿಟೇಲರ್ಸ್ ಅವರು ಅಲ್ಲೇ ಜನರಿಗೆ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಡಬೇಕಂದ್ರೆ ನೀವು ಅವ್ರ ಜೊತೆ ಆ ಥರ ರಿಲೇಷನ್ಶಿಪ್ ಮೇಂಟೈನ್ ಮಾಡಿರಬೇಕು. Similarly, customer activist groups need to be satisfied because they can impose restriction on the sale of the firm's products. So, public relationship is direct. You are supposed to have direct
sell the firm's products directly by urging customers to refrain from buying them or through the imposition of laws. ಸುಮ್ಮನೆ ನಮ್ಮ ಪ್ರಾಡಕ್ಟ್ ಸರಿ ಇಲ್ಲ ಅಂತೇಳಿ ಒಂದು ಸರ್ತಿ ಅವ್ರು ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಾಕಂದ್ರೆ ನೆಗೆಟಿವ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ ಅಂದ್ರೆ ಭಾಳ ಡೇಂಜರ್. ಸೊ ಮೋಸ್ಟ್ ಆರ್ಗನೈಸೇಷನ್ಸ್ ಬಿಸ್ನೆಸ್ ಆರ್ ಅದರ್ವೈಸ್ ನವ ಡೇಸ್ ಹ್ಯಾವ್ ಅ ಸಪ್ರೇಟ್ ಡಿಪಾರ್ಟ್ಮೆಂಟ್ ಟು ಮ್ಯಾನೇಜ್ ಪಬ್ಲಿಕ್ ರಿಲೇಷನ್ಶಿಪ್. ಪಬ್ಲಿಕ್ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕೆ ಒಂದು ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡಿರ್ತಾರೆ. They may also utilize the service of any outside public relations agency. ಅವ್ರ ಆರ್ಗನೈಸೇಷನ್ನಾಗ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೊರಗೆ ಏಜೆನ್ಸೀಸ್ ಇರ್ತಾವೆ, ಅವರು ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜನರಿಗೆ ಒಳ್ಳೆಯ ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ. ದೇರ್ ಮೇನ್ ಟಾಸ್ಕ್ ಈಸ್ ಟು ಡಿಸೆಮಿನೇಟ್ ಇನ್ಫಾರ್ಮೇಷನ್ ಆ್ಯಂಡ್ ಬಿಲ್ಡ್ ಗುಡ್ ವಿಲ್ ಅಬೌಟ್ ದ ಬಿಸ್ನೆಸ್. ಸೊ concrete steps are to be taken to monitor the attitude of the general public and generate positive publicity. ಒಳ್ಳೆ ಪಬ್ಲಿಸಿಟಿ ಕ್ರಿಯೇಟ್ ಆಗಬೇಕು ನಿಮ್ಮ ಕಂಪ್ನಿ ಪ್ರಾಡಕ್ಟಿಗೆ. ದೇ ಆರ್ ಯೂಸ್ಫುಲ್ ವೆನ್ ದೆರ್ ಇಸ್ ನೆಗೆಟಿವ್ ಪಬ್ಲಿಸಿಟಿ ಅಬೌಟ್ ದ ಕಂಪ್ನಿ ಆರ್ ಇಟ್ಸ್ ಪ್ರಾಡಕ್ಟ್ಸ್. ಒಂದು ಸರ್ತಿ ಏನಾರ ಕೆಟ್ಟ ಹೆಸರು ಬಂದಿತ್ತಂದ್ರೆ ಈ ಇದು ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ಸ್ ಯೂಸ್ ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ಏನಾರ ಮಾಹಿತಿ ತಿಳ್ಕೊಂಡು ನಾವು ಇನ್ನೂ ಹೆಚ್ಚಿಗೆ ನಾವೇನು ಮಾಡಬೇಕಾಗತ್ತೆ, ನಮ್ಮ ನೆಗೆಟಿವ್ ಪಬ್ಲಿಸಿಟಿ ಏನಾಗಿರ್ತದಲ್ಲ ಇಷ್ಟು ದಿನ ಅದನ್ನು ಅವ್ರ ತಲೆಯಿಂದ ಓಡಿಸ್ಬೇಕು, ಜನರ ತಲೆಯಿಂದ ಅದನ್ನು ತೆಗಿಬೇಕು ಅಂತಂದ್ರೆ ಮತ್ತು ಇನ್ನೂ ಪಾಸಿಟಿವ್ ಪಬ್ಲಿಸಿಟಿ ಇನ್ನೂ ಜಾಸ್ತಿ ಮಾಡಿಸ್ಕೋಬೇಕು. At that time, the situation has to be tackled like an emergency to improve the public image. The public relations department has to do something drastic so that the damage of company's image is controlled. Role of public relations through its 5 functions. First one is press relations. Press joti ಒಳ್ಳೆ ರಿಲೇಷನ್ಶಿಪ್ ಇರಬೇಕು. Information about the organization needs to be presented in a positive manner in the press. ನಮ್ಮ ಪ್ರಾಡಕ್ಟ್ ಬಗ್ಗೆ ಪಾಸಿಟಿವ್ ಆಗಿ ನಾವು ಪ್ರೆಸ್ನಾಗ ಅವರು ಹಾಕಬೇಕು ಅಂತಂದ್ರೆ we should have good relationship with the press, whether it is print media or electronic media. And researching skill and development. Generating news requires skill in development and researching a story, and getting the media to accept press releases is a difficult task. ಪ್ರೆಸ್ನವ್ರ ಬಗ್ಗೆ ಒಳ್ಳೆಯ ಒಪಿನಿಯನ್, ಪ್ರೆಸ್ನವರು ನಮ್ಮ ಬಗ್ಗೆ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಒಂದು ಸ್ಟೋರಿ ರೆಡಿ ಮಾಡ್ಬೇಕಂತಾರಲ್ಲ, ಅಂಥ ಟೈಮ್ನಾಗ ಒಳ್ಳೆ ಸ್ಟೋರಿ ಎಷ್ಟು ಸಿಗಬೇಕು ಅವ್ರಿಗೆ, ನಮ್ಮ ಕಂಪ್ನಿ ಬಗ್ಗೆ ಏನೂ ಕೆಟ್ಟ ಮಾಹಿತಿ ಸಿಗಬಾರ್ದು. ಆ ಥರ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೇಕು. ಸೊ ದ ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮೀಡಿಯಾ ಟು ಪ್ರೆಸೆಂಟ್ ಟ್ರೂ ಫ್ಯಾಕ್ಟ್ಸ್ ಆ್ಯಂಡ್ ಅ ಕರೆಕ್ಟ್ ಪಿಕ್ಚರ್ ಅಬೌಟ್ ದ ಕಂಪ್ನಿ ಆರ್ ನ್ಯೂಸ್ ಗೆಟ್ ಡಿಸ್ಟೋರೇಟೆಡ್ ಇಫ್ ಟೇಕನ್ ಫ್ರಮ್ ಅದರ್ ಸೋರ್ಸಸ್. ಅವ್ರು ನಮ್ಮ ಕಂಪ್ನಿ ಬಿಟ್ಟು ಬೇರೆಯವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ಳೋಂಗೆ ಆಗಬಾರ್ದು. ಅವ್ರು ನಮ್ಮ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡು ನಮ್ಮ ಕಡೆಯಿಂದ ಕರೆಕ್ಟ್ ಇನ್ಫಾರ್ಮೇಷನ್ ತೊಗೊಂಡೋಗಿ ಕರೆಕ್ಟ್ ಫ್ಯಾಕ್ಟ್ಸ್ ಫಿಗರ್ಸು ಅದನ್ನು ನ್ಯೂಸ್ ಆಗಿ ರೆಡಿ ಮಾಡಿ ಅವ್ರು ಪಬ್ಲಿಷ್ ಮಾಡಿದ್ರೆ ಮಾಡ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಇಸ್ ಪ್ರಾಡಕ್ಟ್ ಪಬ್ಲಿಸಿಟಿ. ನ್ಯೂ ಪ್ರಾಡಕ್ಟ್ ರಿಕ್ವೈರ್ಸ್ ಸ್ಪೆಷಲ್ ಎಫರ್ಟ್ ಟು ಪಬ್ಲಿಸೈಸ್ ದೆಮ್ ಆ್ಯಂಡ್ ದ ಕಂಪ್ನಿ ಹ್ಯಾಸ್ ಟು ಸ್ಪಾನ್ಸರ್ ಸಚ್ ಪ್ರೋಗ್ರಾಮ್ಸ್. ಒಳ್ಳೆ ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಪಬ್ಲಿಸಿಟಿ ಸಿಗ್ತೈತಿ. ದ ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ದ ಸ್ಪಾನ್ಸರಿಂಗ್ ಆಫ್ ಸಚ್ ಈವೆಂಟ್ಸ್. ದ ಕಂಪ್ನಿ ಕ್ಯಾನ್ ಡ್ರಾ ಅಟೆನ್ಷನ್ ಟು ನ್ಯೂ ಪ್ರಾಡಕ್ಟ್ಸ್ ಬೈ ಅರೇಂಜಿಂಗ್ ಸ್ಪೋರ್ಟ್ಸ್, ಕಲ್ಚರಲ್ ಇವೆಂಟ್ಸ್ ಲೈಕ್ ನ್ಯೂಸ್ ಕಾನ್ಫರೆನ್ಸಸ್, ಸೆಮಿನಾರ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್. ಅಲ್ಲಿ ಜೆ ಪಿ ಎಲ್ಲು ಆಮೇಲೆ GCL, ಹಿಂಗೆ ಗದಗ ಕ್ರಿಕೆಟ್ ಲೀಗ್, ಆಮೇಲೆ JCL ಜೈನ್ ಕ್ರಿಕೆಟ್ ಲೀಗು, ಕ್ರಿಕೆಟ್ ಪ್ರೀಮಿಯರು, ಹಿಂಗೆ ಏನೇನೋ ಸ್ಪೋರ್ಟ್ಸು ಆಮೇಲೆ ಕಲ್ಚರಲ್ ಇವೆಂಟ್ಸ್ನ ಆರ್ಗನೈಸ್ ಮಾಡೋದ್ರಿಂದನೂ ಸುತ್ತೇಕ ಸೆಮಿನಾರ್ಸ್, ಕಾನ್ಫರೆನ್ಸಸ್, ಎಕ್ಸಿಬಿಷನ್ಸ್ ಆರ್ಗನೈಸ್ ಮಾಡೋದ್ರ ಮುಖಾಂತರನೂ ನಾವು ಪಬ್ಲಿಸಿಟಿ ತೊಗೋಬೋದು. ಥರ್ಡ್ ಒನ್ ಇಸ್ corporate communication. You should have corporate communication. Image of the organization needs to be promoted through communication with the public and the employees within the organization. This is usually done with the help of newsletter, annual reports, brochures, articles, video, audio visual materials. ಕಂಪ್ನಿದವ್ರ ಸುಧಾ ಕಮ್ಯುನಿಕೇಷನ್ ಮಾಡೋಕ್ಕೆ ಮುಂದಾಗಬೇಕು. ಅವ್ರ ಆ್ಯನ್ಯುವಲ್ ರಿಪೋರ್ಟು, ಅವ್ರದ್ದು ಕಂಪ್ನಿ ಬ್ರೋಚರ್ಸು, ಆರ್ಟಿಕಲ್ಸು, ನ್ಯೂಸ್ ಲೆಟರ್ಸ್, ಆಡಿಯೋ ವಿಜುವಲ್ ಮೆಟೀರಿಯಲ್ಸ್ ಇವನ್ನೆಲ್ಲ ಪಬ್ಲಿಷ್ ಮಾಡ್ತಿರಬೇಕು. ಕಂಪ್ನೀಸ್ ರಿಲೈ ಆನ್ ದೀಸ್ ಮಟೀರಿಯಲ್ಸ್ ಟು ರೀಚ್ ಆ್ಯಂಡ್ ಇನ್ಫ್ಲೂಯೆನ್ಸ್ ದೇರ್ ಟಾರ್ಗೆಟ್ ಮಾರ್ಕೆಟ್ಸ್. Speeches by the company's executive at meeting of trade association,
or trade fair can really boost the company's image. Even interviews with the TV channels and responding to queries from the media go a long way in promoting public relationship. TV ಒಳಗೆ ಅವ್ರದ್ದು ಇಂಟರ್ವ್ಯೂ ಆಯ್ತಂತಂದ್ರೆ ಅವ್ರ ಇಂಟರ್ವ್ಯೂನಾಗ ಅವ್ರ ಮಾಹಿತಿ ಹೇಳ್ತಾರೆ ಅವ್ರ ಕಂಪ್ನಿ ಬಗ್ಗೆ. ಸೊ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತೈತಿ, ಇಂಥ ಪ್ರಾಡಕ್ಟ್ ಇಂಥ ಕಂಪ್ನಿದು ಐತಿ ಅಂತ ಹೇಳಿ. ಅವರು ಆ ಥರ ಟಿ ವಿ ಚಾನಲ್ನವ್ರು ಬಂದು ಇವ್ರದ್ದು ಇಂಟರ್ವ್ಯೂ ಮಾಡ್ಕೋಬೇಕಂತಂದ್ರೆ ಅವ್ರು ಏನೋ ಸಾಧನೆ ಮಾಡಿರಬೇಕು. ಸೊ ದ ಫೋರ್ತ್ ಪಾಯಿಂಟ್ ಇಸ್ lobbying. What do you mean by lobbying? The organization has to deal with the government officials and different ministers in charge of corporate affairs, company affairs ಬಗ್ಗೆ related ಇರೋರು, industry, finance, with respect to policies relating to business and the economy. ಆದಷ್ಟು ಅವ್ರು ಏನು ಪಾಲಿಸೀಸ್, ಪ್ಲ್ಯಾನ್ಸ್, ಪ್ರೋಗ್ರಾಮ್ಸ್ ತೊಗೊಂಬರ್ತಾರಲ್ಲ ಮಿನಿಸ್ಟರ್ಸು, ಅವೆಲ್ಲ ಹೆಂಗೆ ಆಗಿರ್ಬೇಕಂತಂದ್ರೆ ನಿಮ್ಮ ಕಂಪ್ನಿಗೆ ಸಪೋರ್ಟಿವ್ ಪಾಸಿಟಿವ್ ವೇ ಒಳಗೆ ಅವು ಹೆಲ್ಪ್ ಆಗಬೇಕು. ದ ಗೌರ್ಮೆಂಟ್ ಆಲ್ಸೋ ಸೀಕ್ಸ್ ಟು ಮೇಂಟೈನ್ ಅ ಹೆಲ್ದಿ ರಿಲೇಷನ್ಶಿಪ್ ವಿತ್ ದ ಅಸೋಸಿಯೇಷನ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, solicits the opinion of major stockholders with formulating industrial, telecom, taxation policies etc. ಅವರು ಸುದಕ್ಕೆ ಏನು ಮಾಡ್ತಾರೆ, ಹೊಸ ಪಾಲಿಸೀಸ್, ಪ್ಲ್ಯಾನ್ಸ್, ಪ್ರೋಗ್ರಾಮ್ಸ್ ತೊಗೊಂಬರುವಾಗ ದೇ ವಿಲ್ ಆಸ್ಕ್ ದ ಒಪಿನಿಯನ್ ಆಫ್ ದ ಅಸೋಸಿಯೇಷನ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಸಮ್ಟೈಮ್ಸ್ ಶೇರ್ ಹೋಲ್ಡರ್ಸ್, ಇಂಡಸ್ಟ್ರಿಯಲ್, ಟೆಲಿಕಾಮ್, ಟ್ಯಾಕ್ಸೇಷನ್ ಪಾಲಿಸೀಸ್, ಇವನ್ನೆಲ್ಲ ಭಾಳ ಹುಷಾರಾಗಿ ತರಬೇಕಾಗತ್ತೆ. ಸೊ ದ public relations department then has to be really proactive in promoting or decoding regulations that affect them. So ultimately, fifth point is counseling. Public relationship department advises the management to go to management on general issues which affect the public and the position of the company would like to take on a particular issue. A company can build goodwill by contributing money and time to certain causes like environment, wildlife, children's right, education etc. ಬೇರೆ ಬೇರೆ ಕಂಪ್ನಿದವ್ರು ಐತಲ್ಲ, ಇವೆಲ್ಲ ಮಕ್ಕಳ ಸಂಬಂಧ ಏನಾದರೂ ಒಳ್ಳೆ ಪ್ರೋಗ್ರಾಮ್ಸ್ ತೊಗೊಂಬರ್ಬೇಕು. ವೈಲ್ಡ್ ಲೈಫು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ನು, ಸ್ವಚ್ಛ ಭಾರತ, ಸುಮ್ಮನೆ ಹೋಗಿ ಒಂದು ಹಳ್ಳಿ, ಒಂದು ಗುಡಿ ಏನಾರು ಕ್ಲೀನ್ ಮಾಡಿಬರೋದು. Such case-related activities helps in promoting public relation and developing goodwill. So maintaining good public relations also helps in achieving the following marketing objectives. First one is building awareness. ನಮ್ಮ ಪ್ರಾಡಕ್ಟ್ ಬಗ್ಗೆ ಜನರಿಗೆ ಅವೇರ್ನೆಸ್ ಬರ್ತೈತಿ. ಸೊ ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ಪ್ಲೇಸ್ ಸ್ಟೋರೀಸ್ ಆ್ಯಂಡ್ ಡ್ರಾಮಟೈಸ್ ದ ಪ್ರಾಡಕ್ಟ್ ಇನ್ ದ ಮೀಡಿಯಾ. ದಿಸ್ ವಿಲ್ ಬಿಲ್ಡ್ ಮಾರ್ಕೆಟ್ ಪ್ಲೇಸ್ excitement before the product reaches the market or media advertising takes place. This usually creates a favorable impression on the target customers. So ultimately ಒಂದಿಷ್ಟು ಸ್ಟೋರೀಸು ಡ್ರಾಮ್ಯಾಟಿಕಲಿ ಅದನ್ನಲ್ಲಿ ಪ್ರೆಸೆಂಟೇಷನ್ ಮಾಡೋದು, ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಓಪನ್ ಡಿಸ್ಪ್ಲೇ ಇಡೋದು, ಹಾಗೆಲ್ಲ ಮಾಡೋದ್ರಿಂದ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. Building credibility. If the news about the product comes in the media, whether print or electronic, it always leads credibility and people believe in such products since it is a ನ್ಯೂಸ್ನಾಗ ಒಟ್ಟು ನೀವು ನ್ಯೂಸ್ನಾಗ ಇರಬೇಕು. ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಒಳ್ಳೆಯ ನ್ಯೂಸ್ನಾಗ ಇರ್ಬೇಕು, ಮತ್ತು ನೆಗೆಟಿವ್ ನ್ಯೂಸ್ ಅಲ್ಲ, ಪಾಸಿಟಿವ್ ನ್ಯೂಸ್ ಇರಬೇಕು ನಿಮ್ಮ ಕಂಪ್ನಿ ಬಗ್ಗೆ. ಸೊ ಸ್ಟಿಮ್ಯುಲೇಟ್ಸ್ ಸೇಲ್ಸ್ ಫೋರ್ಸ್. It becomes easier for the sales force to deal with the retailers and convince dealers if they have already heard about the product in the news before it is launched. ನೋಡಿರಿ, ಪ್ರಾಡಕ್ಟ್ ಲಾಂಚ್ ಆಗೋಕ್ಕೂ ಮುಂಚೆ ನ್ಯೂಸ್ನಾಗ ಒಮ್ಮಾರೋ ಬಂದಿತ್ತಂತಂದ್ರೆ ಈ ಥರ ನ್ಯೂಸ್ನಾಗ ಕೇಳಿದ್ವಲ್ಲ ಅಂತ ಅಂತಾರೆ. ಅಂದ್ರೆ ನಿಮ್ಮ ಡೀಲರ್ಸು, ನಿಮ್ಮ ಹೋಲ್ಸೇಲರ್ಸು, ನಿಮ್ಮ ರಿಟೇಲರ್ಸು ಏನು ಮಾಡ್ತಾರೆ, ಇನ್ನೂ ಹೆಚ್ಚಿಗೆ ಕಾನ್ಫಿಡೆನ್ಸ್ಲಿಂದ ಮುಂದೆ ಬರ್ತಾರೆ ನಿಮ್ಮ ಪ್ರಾಡಕ್ಟ್ನ ಅವರು ಪ್ರಮೋಟ್ ಮಾಡೋಕೆ, ಸೆಲ್ ಮಾಡೋಕೆ. ಸೊ ರಿಟೇಲರ್ಸ್ ಆ್ಯಂಡ್ ಡೀಲರ್ಸ್ ಆಲ್ಸೋ ಫೀಲ್ ಇಟ್ ಈಸ್ ಈಸಿಯರ್ ಟು ಸೆಲ್ ದ ಪ್ರಾಡಕ್ಟ್ ಆಫ್ ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್.
ಲೋವರ್ಸ್ ಪ್ರಮೋಷನ್ ಕಾಸ್ಟ್. ಸೊ ಅವ್ರ ಮೇಲೆ ಪ್ರಮೋಷನ್ ಕಾಸ್ಟ್ ಬರ್ಡನ್ ಕಮ್ಮಿ ಆಗ್ತೈತಿ. ಅನ್ನೆಸೆಸರಿ ಅಡ್ವರ್ಟೈಸ್ಮೆಂಟು, ಡೈರೆಕ್ಟ್ ಸೆಲ್ಲಿಂಗು ಅದ್ರ ಮೇಲೆ ಏನು ಅವರು ಎಕ್ಸ್ಪೆಂಡಿಚರ್ ಮಾಡೋದು ನೆಸೆಸಿಟಿ ಇರೋಂಗಿಲ್ಲ. ಮೇಂಟೈನಿಂಗ್ ಗುಡ್ ಪಬ್ಲಿಕ್ ರಿಲೇಷನ್ಸ್ ಕಾಸ್ಟ್ಸ್ ಮಚ್ ಲೆಸ್ ದ್ಯಾನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಡೈರೆಕ್ಟ್ ಮೇಲ್. So however it requires a lot of communication and interpersonal skills to convince and the media to give space or time for the organization and its product. ನೋಡಿರಿ, ಪಬ್ಲಿಸಿಟಿ ಸಿಗ್ಬೇಕಂತಂದ್ರೆ ನ್ಯೂಸ್ ಪೇಪರ್ನಾಗ ಒಂದು ಸ್ಪೇಸ್ನಾಗ ನಮಗೆ ಎಲ್ಲೋ ನಮ್ಮ ಆರ್ಗನೈಸೇಷನ್ನಾಗ ಕಂಡಕ್ಟ್ ಮಾಡಿರುವಂಥ ಪ್ರೋಗ್ರಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಜನರಿಗೆ ಮುಟ್ಬೇಕಂತಂದ್ರೆ ಅದು ಭಾಳ ಡಿಫಿಕಲ್ಟ್. ನ್ಯೂಸ್ ಪೇಪರ್ನಾಗ ಪ್ರಿಂಟ್ ಮೀಡಿಯಾ ಒಳಗೆ ನಿಮ್ಮದು ಪ್ರಾಡಕ್ಟ್ ಮಾಹಿತಿ ಜನರಿಗೆ ಕಾಣಿಸ್ಬೇಕಂತಂದ್ರೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಕೊಡಬೇಕಂತಂದ್ರೆ ಇಟ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಸೊ ಆ್ಯಸ್ ಅ ನ್ಯೂಸ್, ಆ್ಯಸ್ ಅ ಪಬ್ಲಿಸಿಟಿ ಕೊಡಬೇಕಂತಂದ್ರೆ ಇಟ್ ವಿಲ್ ನಾಟ್ ಕಾಸ್ಟ್ ಎನಿಥಿಂಗ್, ಬಟ್ ಸ್ಟಿಲ್ ಇಟ್ಸ್ ವೆರಿ ಡಿಫಿಕಲ್ಟ್. ಅಂಥದ್ದು ಏನಾದರೂ ಒಳ್ಳೇದಕ್ಕೆ ಮಾಡಿರ್ಬೇಕು ನೀವು, ಅಂಥದ್ದು ನ್ಯೂಸ್ ಪೇಪರ್ನಾಗ ಅವ್ರು ನಿಮ್ಮದು ಬಗ್ಗೆ ಹಾಕ್ಬೋದು ಅಂತಂದ್ರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. ಅಡ್ವರ್ಟೈಸಿಂಗ್ ಮತ್ತು ಪರ್ಸನಲ್ ಸೆಲ್ಲಿಂಗ್ ನಡುವೆ ಇರುವಂಥ ಡಿಫ್ರೆನ್ಸಸ್ ಏನು? ಅಡ್ವರ್ಟೈಸಿಂಗ್ ಈಸ್ ಆನ್ impersonal form of communication. Again, personal selling is a personal form of communication. This is the previous concept, advertising ಮತ್ತು personal selling. ಆಮೇಲೆ ಅಡ್ವರ್ಟೈಸಿಂಗ್ ಇನ್ವಾಲ್ವ್ಸ್ ಟ್ರಾನ್ಸ್ಮಿಷನ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಮೆಸೇಜಸ್, ದಟ್ ಈಸ್ ಸಮ್ ಮೆಸೇಜ್ ಇಸ್ ಸೆಂಟ್ ಟು ಆಲ್ ದ ಕಸ್ಟಮರ್ಸ್ ಇನ್ ಅ ಮಾರ್ಕೆಟ್ ಸೆಗ್ಮೆಂಟ್. ಸೇಮ್ ಮೆಸೇಜ್ ಅಡ್ವರ್ಟೈಸಿಂಗ್ ಒಳಗೆ ಸೇಮ್ ಮೆಸೇಜ್ ವಿಲ್ ಬಿ ಸೆಂಟ್, ಬಟ್ ಇನ್ ಪರ್ಸನಲ್ ಸೆಲ್ಲಿಂಗ್ ಡಿಪೆಂಡಿಂಗ್ ಅಪಾನ್ ದ ನೀಡ್ ಆಫ್ ದ ಕಸ್ಟಮರ್ ಯು ಕ್ಯಾನ್ change the message. In personal selling, the sales talk is adjusted keeping view customers background and needs. ಅವ್ರಿಗೆ ಮುಂಚೆನೇ ಪ್ರಾಡಕ್ಟ್ ಬಗ್ಗೆ ಗೊತ್ತಿತ್ತಂದ್ರೆ ಸ್ವಲ್ಪ ಇನ್ಫಾರ್ಮೇಷನ್ ಮುಖಾಂತರನೂ ಜನರಿಗೆ ಹೇಳ್ಬೋದು. ಥರ್ಡ್ ಪಾಯಿಂಟ್ is advertising is inflexible as the message can't be adjusted to the needs of the buyer. Here in personal selling, it's highly flexible as the message can be adjusted. In the fourth point, it reaches masses, that is large number of people can be approached, but in case of personal selling only limited number of people can be contacted because of time and cost consideration. ಹೌದಲ್ಲ, ಪರ್ಸ್ನಲಿನ ಹೋಗಿ ಏನಾರು ಪ್ರಾಡಕ್ಟ್ನ ಸೆಲ್ ಮಾಡ್ಬೇಕಂತಂದ್ರೆ ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್ ಆ್ಯಂಡ್ ಇಟ್ಸ್ ಇವನ್ ವೆರಿ ವೆರಿ ಕಾಸ್ಟ್ಲಿ. ಇನ್ ಕೇಸ್ ಆಫ್ ಅಡ್ವರ್ಟೈಸ್ಮೆಂಟ್ ಒನ್ ಸಿಂಗಲ್ ಮೆಸೇಜ್ ವಿಲ್ ಗೋ ಆಟ್ ಅ ಸ್ಟ್ರೆಚ್ ಆ್ಯಂಡ್ ಸಿಂಗಲ್ ಪಾಯಿಂಟ್ ಆಫ್ ಟೈಮ್ to thousands crores together people. So fifth point is, in advertising the cost per unit per person reached is very low. ಕಾಸ್ಟ್ ಪರ್ ಪರ್ಸನ್, ನಾ ಎಷ್ಟು ಖರ್ಚು ಮಾಡೀನಿ ಒಬ್ರಿಗೆ ನನ್ನ ಮಾಹಿತಿ ತಿಳಿಸೋಕೆ ಅಂದರೆ ಭಾಳ ಕಮ್ಮಿ ಖರ್ಚು ಮಾಡಿರ್ತೀವಿ. ಯಾಕಂತಂದ್ರೆ ಅದು ಭಾಳಷ್ಟು ಜನರಿಗೆ ರೀಚ್ ಆಗಿರ್ತೈತಿ. ದ ಕಾಸ್ಟ್ ಪರ್ ಪರ್ಸನ್ ಈಸ್ ಕ್ವೈಟ್ ಹೈ ಇನ್ ಕೇಸ್ ಆಫ್ ಪರ್ಸನಲ್ ಸೆಲ್ಲಿಂಗ್. ಅವ್ರು ಮುಂದೆ ಕೂತ್ಕೊಂಡು 1000 ಕ್ವಶನ್ ಕೇಳ್ತಾರೆ, ಅವ್ರಿಗೆ ಎಷ್ಟೊಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತೈತಿ. ಸೊ ಅಗೇನ್ ಟೈಮ್ ಈಸ್ ಮನಿ. ಹೌದಲ್ಲ, ಈಗ ನಾನು ಒಬ್ಬ ಕಸ್ಟಮರ್ ಕನ್ವಿನ್ಸ್ ಮಾಡೋಕೆ ಅರ್ಧ ತಾಸು ತೊಗೊತೀನಿ ಅಂತಂದ್ರೆ ಇನ್ನು ಉಳ್ಕಿದ ಕಸ್ಟಮರ್ಸ್ ಹಂಗೆ ವೆಯ್ಟ್ ಮಾಡ್ತಿರ್ತಾರೆ, ಅಥವಾ ಅವ್ರಿಗೆ ಬೇಜಾರಾಗಿ ಅವರು ಮತ್ತೆ ಹೊಳ್ಳಿ ಬೇರೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕೆ ಹೋಗ್ತಾರೆ. ಸೊ ಹಿಯರ್ ಇನ್ ಪರ್ಸನಲ್ ಸೆಲ್ಲಿಂಗ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಆ್ಯಂಡ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಟೈಮ್ ಕನ್ಸಂಪ್ಷನ್ ಆಗ್ತೈತಿ ಇಲ್ಲಿ ಪರ್ಸನಲ್ ಸೆಲ್ಲಿಂಗ್ ಒಳಗೆ. And advertising makes use of mass media such as television, radio, newspapers and magazines. But in personal selling, it makes use of sales staff which has limited reach. ಭಾಳ ಕಮ್ಮಿ ಸೇಲ್ಸ್ ಸ್ಟಾಫ್ ಯೂಸ್ ಮಾಡ್ಕೊಂಡಿರ್ತೀರಿ ನೀವು. ಆಮೇಲೆ ಅಡ್ವರ್ಟೈಸಿಂಗ್ ಲ್ಯಾಕ್ಸ್ ಡೈರೆಕ್ಟ್ ಫೀಡ್ಬ್ಯಾಕ್. ಇಲ್ಲಿ ಡೈರೆಕ್ಟ್ ಫೀಡ್ಬ್ಯಾಕ್ ಸಿಗಂಗಿಲ್ಲ. ಇನ್ ಪರ್ಸನಲ್ ಸೆಲ್ಲಿಂಗ್ ವಾಟ್ ಹ್ಯಾಪನ್ಸ್, ಯು ಕ್ಯಾನ್ ಗೆಟ್ ದ ಇಮಿಡಿಯೇಟ್ ಫೀಡ್ಬ್ಯಾಕ್. Marketing research efforts are needed to judge customers' reactions to advertising. ನೋಡ್ರಿ, ಅಡ್ವರ್ಟೈಸಿಂಗ್ ಅವ್ರು ಏನು ಮಾಡಿರ್ತಾರೆ, ಅವ್ರ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಕಸ್ಟಮರ್ಸ್ ಏನೈತಿ ಒಪಿನಿಯನ್ ಅನ್ನೋದನ್ನು ತಿಳ್ಕೊಳಕ್ಕೆ ಭಾಳ ಡಿಫಿಕಲ್ಟ್. ಬಟ್ ಇನ್ ಪರ್ಸನಲ್ ಸೆಲ್ಲಿಂಗ್, ಸೇಲ್ಸ್ ಪರ್ಸನ್ಸ್ ಕಮ್ ಟು ನೋ ಅಬೌಟ್ ದ ಕಸ್ಟಮರ್ಸ್ ರಿಯಾಕ್ಷನ್ಸ್ ಇಮಿಡಿಯೇಟ್ಲಿ. ಅವ್ರದ್ದು ಬಿಹೇವಿಯರು, ಅವ್ರದ್ದು ಮಾತಿನ ಶೈಲಿ ಮೇಲೆ ಗೊತ್ತೇ ಆಗ್ಬಿಡ್ತೈತಿ ಅವ್ರಿಗೆ ಪ್ರಾಡಕ್ಟ್ ಸೇರೈತೋ ಸೇರಿಲ್ಲ ಅಂತ ಹೇಳಿ. ಅಡ್ವರ್ಟೈಸಿಂಗ್ is more useful in creating and building interest in the customers and in firms' products. Personal selling plays an important role at the awareness stage of decision making.
ಸೊ ನಾವು ಈ ಡಿಸಿಷನ್ ಮೇಕಿಂಗ್ ಮಾಡಬೇಕು, 100% ಪ್ರಾಡಕ್ಟ್ ತರಕ್ಕೆ ಹೋಗ್ಬೇಕಂದಾಗ ಪರ್ಸನಲ್ ಸೆಲ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಡ್ವರ್ಟೈಸ್ಮೆಂಟ್ ಜಸ್ಟ್ ಗಿವ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ ಇಸ್ ಓಕೆ, and to build interest of the customers. Advertising is more useful in marketing to the ultimate customers who are large in numbers. Customers ಭಾಳ ಹ್ಯೂಜ್ ನಂಬರ್ ಇದ್ರೆ ಅಡ್ವರ್ಟೈಸಿಂಗ್ ಇಸ್ ಗುಡ್. ಕಮ್ಮಿ ಜನ ಕಸ್ಟಮರ್ಸ್ ಇದ್ರಂದ್ರೆ ಪರ್ಸನಲ್ ಸೆಲ್ಲಿಂಗ್ ಇಸ್ ಗುಡ್. Personal selling is more helpful in the selling products to the industrial buyers or to intermediaries such as dealers and retailers who are relatively few in number. ಅವ್ರು ಇಂಟರ್ಮೀಡಿಯರೀಸ್ ಏನು ಇರ್ತಾರಲ್ಲ, ಭಾಳ ಕಮ್ಮಿ ಜನ ಇರ್ತಾರೆ, ಅವ್ರಿಗೆ ಕನ್ವಿನ್ಸ್ ಮಾಡೋದು ಭಾಳ ಈಸಿ. ಅಥವಾ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ನೀವು ಏನಾರು ಸೆಲ್ ಮಾಡ ಅಂತಿದ್ರೆ, ಕ್ಯಾಪಿಟಲ್ ಐಟಮ್ಸ್ ಏನಾರು ಸೆಲ್ ಮಾಡ ಅಂತಿದ್ರೆ, ಆವಾಗ ಇಂಡಸ್ಟ್ರೀಸ್ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಊರಾಗ ಹಬ್ಬ ಅಂದ್ರೆ ನಿಮ್ಮಂಥ ಪ್ರಾಡಕ್ಟ್ ಬೇಕಾಗಿರುವಂಥ ಇಂಡಸ್ಟ್ರಿ 10 ಇರ್ತಾವೆ ಅಂದ್ರೆ 10 ಇಂಡಸ್ಟ್ರಿಗೆ ಹೋಗಿ ವಿಸಿಟ್ ಮಾಡಿ ಹೇಳಿ ಬರೋದು ಭಾಳ ದೊಡ್ಡ ಮಾತಾಗಂಗಿಲ್ಲ. ಅಲ್ಲಿ ಪರ್ಸ್ನಲ್ ಸೆಲ್ಲಿಂಗ್ ವರ್ಕೌಟ್ ಆಗ್ತೈತಿ. ಅದೇ ಈಗ ಕೋಟಿಗಟ್ಟಲೆ ಜನರು ನಿಮ್ಮ ಪ್ರಾಡಕ್ಟಿಗೆ ಸೋಪು, ಶ್ಯಾಂಪೂ, ಆಮೇಲೆ ಬಿಸ್ಕೆಟ್ಸು ಈ ಜಗ್ಗ ಮಂದಿ ಪರ್ಚೇಸ್ ಮಾಡುವ ಪ್ರತಿಯೊಬ್ಬರಿಗೂ ಹೋಗಿ ಮಾಹಿತಿ ಮುಟ್ಸೋಕ್ಕಾಗಂಗಿಲ್ಲ. ಅದಕ್ಕಲ್ಲೇ ಅಡ್ವರ್ಟೈಸ್ಮೆಂಟ್ ಬೆಸ್ಟ್. ಸೊ ಈಚ್ ಆಫ್ ದೆಮ್ ಆರ್ ಹ್ಯಾವಿಂಗ್ ದೇರ್ ಓನ್ ಮೆರಿಟ್ಸ್ ಆ್ಯಂಡ್ ಲಿಮಿಟ್ಸ್. Okay, hope you have understood the concepts in detailed manner. If you have any doubts, please ask. And with this information, your chapter number 11, that is marketing, is going to come to an end. Thank you.